ಸಂತೋಷವಾಗಿರುವವರೆಲ್ಲರೂ ಗಟ್ಟಿಗಾಗಿ ಕರಗಳನ್ನು ತಟ್ಟದ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಗಟ್ಟಿಗಾಗಿ ಹಾಲೆಲೂಯ. ದೇವರ ಸಮ್ಮುಖದಲ್ಲಿ ಪರಿಪೂರ್ಣವಾದಂತ ಸಂತೋಷ. ಒಬ್ಬರಲ್ಲ ಪ್ರಿಯರೇ, ಇದರಲ್ಲಿ ಅನನ್ಯತೆ ಉಳ್ಳವರಾಗಿದ್ದೇವೆ. ದೇವರ ಸಮ್ಮುಖದಲ್ಲಿ ಒಬ್ಬರಂತಲ್ಲ, ಎಲ್ಲರೂ ದೇವರ ಸನ್ನಿಧಿಗೆ ಹೋಗುವವರಾಗಿದ್ದೇವೆ. ಎಲ್ಲರನ್ನ ದೇವರನ್ನು ಆರಾಧಿಸುವವರಾಗಿದ್ದೇವೆ. ನೀವು ಸ್ವಲ್ಪ ಕಡಿಮೆ ಚಪ್ಪಾಳೆ ತಟ್ಟಿರಬಹುದು, ಆದ್ರೂ ದೇವರ ಸನ್ನಿಧಿಯಲ್ಲಿ ನೀವಿದ್ದೀರಾ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ಮತ್ತೊಂದು ಹಾಡವನ್ನು ಹಾಡುತ್ತಾ ಕರ್ತನಿಗೆ ಮಹಿಮೆ ಸಲ್ಲಿಸೋಣ ಪ್ರಿಯರೇ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಎಂಬ ಹಾಡವನ್ನು ಹಾಡಿ ಕರ್ತನಿಗೆ ಮಹಿಮೆ ಸಲ್ಲಿಸೋಣ ಪ್ರಿಯರೇ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಎಷ್ಟು ಜನ ಆತನನ್ನು ಆರಾಧಿಸಬೇಕಂದ್ರೆ ಆತ್ಮನಲ್ಲಿ ಆರಾಧಿಸುವುದಕ್ಕೆ ಸಿದ್ಧರಾಗಿದ್ದೀರಿ ಪ್ರಿಯರೇ? ಹಾಲೆಲೂಯ. ಎಸ್, ನಂಬಿದ ದೇವರು ಮಹಿಮೆ ಉಳ್ಳವನು. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೆ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯೋ ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಎರಡು ಪ್ರಿಯರೇ, ಸರ್ವವನ್ನು ಆಳುವವನೇ ನೀನು ನಂಬಿದ ದೇವರು. ಇನ್ನೊಂದು ಸಾರಿ, ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವರೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕರೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರರೇ ಆತ್ಮನಲ್ಲಿ ಆರಾಧಿಸುವವರನ್ನು ನೋಡ್ತಾ ಇದ್ದಾನೆ ಪ್ರಿಯರೇ. ಸುಮ್ಮನೆ ಸಾಧಾರಣವಾಗಿ ಅಲ್ಲ. ಉನ್ನತ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ. ನಿನ್ನ
ಮಹಿಮೆ ನಿಮ್ಮನ್ನು ಆವರಿಸಿಕೊಳ್ತದೆ. ನಮ್ಮ ದೇವರು ಕೃಪೆಯಲ್ಲಿ ಐಶ್ವರ್ಯವುಳ್ಳವನಾಗಿದ್ದಾನೆ. ಆತನು ಸರ್ವವನ್ನು ಆಳುವವನಾಗಿದ್ದಾನೆ ಪ್ರಿಯರೇ. ಆತನನ್ನು ನಾವು ಆರಾಧಿಸುವವರಾಗಿದ್ದೇವೆ. ಅಂತ ದೊಡ್ಡ ದೇವರು ನಮ್ಮ ರಕ್ಷಕನಾಗಿದ್ದಾನೆ. ಅಂತ ದೊಡ್ಡ ಸರ್ವಶಕ್ತನಾದ ದೇವರು ನಮ್ಮ ರಕ್ಷಕನಾಗಿದ್ದಾನೆ ಪ್ರಿಯರೇ. ನಾವು ಹೇಳೋಣ, ಆತನನ್ನ ಬಾಯಿಗಳನ್ನು ತೆರೆದು ಆತನನ್ನು Yes Lord, hallelujah. ಉನ್ನತ ದೇವನೇ ನಿನ್ನನ್ನೇ ಆರಾಧಿಸುವೆ. Yes Lord, ದೇವನೇ ನಿನ್ನನ್ನೇ ಆರಾಧಿಸುವೆ. Yes Lord, ದೇವನೇ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವನೇ ನಿನ್ನನ್ನೇ ಆರಾಧಿಸುವೆ. ಪ್ರಿಯರೇ, ಪಾಪದಿಂದ ಬಿಡಿಸಿರುವೆ, ನಿನ್ನನ್ನೇ ಆರಾಧಿಸುವೆ. Yes Lord, ಪರಿಶುದ್ಧ ಮಾಡಿರುವೆ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ, ಕರಳಂತ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜ್ಯನೇ ನಿನ್ನ, ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ, ಆತ್ಮದಿ ನನ್ನ ಜೀವಿತದ ಅರಸ. Yes Lord, ಪರಲೋಕ ರಾಜ್ಯನೇ ನಿನ್ನ, ನಿತ್ಯವೂ ಆರಾಧಿಸುವೆ. ಕರಗಳನ್ನು ತಟ್ಟದ ಗಟ್ಟಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಹಾಲೆಲೂಯ, ಹಾಲೆಲೂಯ. ಕೃಪೆಯಲ್ಲಿ ಐಶ್ವರ್ಯವುಳ್ಳ ದೇವರು, ಸರ್ವವನ್ನು ಆಳುವ ದೇವರು. ವಾ, ನಾನು ಎಷ್ಟು ಸೌಭಾಗ್ಯನ ಪ್ರಿಯರೇ. ನನ್ನಯ ರಕ್ಷಕನಾಗಿದ್ದಾನೆ ಆತ, ನನ್ನ ಜೊತೆಗಾರನಾಗಿದ್ದಾನೆ. ಓ ಹಾಲೆಲೂಯ. ಪಾಪದಿಂದ ನನ್ನನ್ನು ಬಿಡಿಸಿದ್ದಾನೆ, ಪರಿಶುದ್ಧನನ್ನು ಮಾಡಿದ್ದಾನೆ ಪ್ರಿಯರೇ. ಹಾಲೆಲೂಯ. ನನ್ನ ಬಾಳಿನ ಜಯವು ಆತನಾಗಿದ್ದಾನೆ, ನನ್ನ ಬಾಳಿನ ಬಲವು ಆತನಾಗಿದ್ದಾನೆ. ಆ ಸರ್ವಶಕ್ತನಾದ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ಎಸ್ ಲಾರ್ಡ್, ಹಾಲೆಲೂಯ. ವಂದನೆ ಯೇಸುವೆ. ಸ್ತುತಿಸುವೆ, ಹೊಗಳುವೆ ಎಂಬ ಹಾಡವನ್ನು ಹಾಡಿ ಕರ್ತನಿಗೆ ಮಹಿಮೆ ಸಲ್ಲಿಸೋಣ ಪ್ರಿಯರೇ. ಎಸ್ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರ ಸನ್ನಿಧಿಯಲ್ಲಿ ಯಾರು ಮೌನವಾಗಿರಬಾರದು ಪ್ರಿಯರೇ. ಎಸ್ ಲಾರ್ಡ್, ಹಾಲೆಲೂಯ, 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 ಹಾಲೆಲೂಯ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೇ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಹಿಡಿಯುತ್ತಿದೆ. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಹಿಡಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೇ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ,
ತಕ್ಕಂತೆ ಪ್ರಿಯರೇ ಇನ್ನೊಂದು ಸಾರಿ ನಿನ್ನ ಮಹಿಮೆ ಪಡಿಸುವ ಅದಕ್ಕೆ ತಕ್ಕಂತೆ ನೀರು ಬರುತ್ತಿರುವೆ ಹೊಸ ವಿಸ್ಮಯ ನೀ ತೋರುವೆ ನೀರು ಒಂದು ಹೊಸ ಬಿಡುಗಡೆ ಒಂದು ಹೊಸ ಸಮಾಧಾನ ನೀ ತೋರುವೆ ಆರಾಧನೆ 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 ಬಂಗಾರ ಪ್ರಿಯರ ಓ ಹಲ್ಲೆಲೂಯಾ 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 ಒಂದು ಶಬ್ದ ಸಾಕು ಪ್ರಿಯರೇ ಆತನನ್ನು ಆರಾಧಿಸುವುದಕ್ಕೆ ಹಲ್ಲೆಲೂಯಾ ಗಡಿಗಾಗಿ ಗಟ್ಟಿಗಾಗಿ ಯೇಸುವಿಗಾಗಿ ಕರಗಳನ್ನು ತಟ್ಟುತ್ತಾ ಗಟ್ಟಿಗಾಗಿ
ಓ ಹಾಲಲ್ಲೂಯ 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 ಹಾಲಲ್ಲೂಯ. ವಂದನೆ ಯೇಸುವೆ, ವಂದನೆ ಯೇಸುವೆ, ವಂದನೆ ಯೇಸುವೆ. ನಾವು ದೇವರ ಸನ್ನಿಧಿಯಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಪ್ರಿಯರೇ. ಎಸ್ ಲಾರ್ಡ್, ಹಾಲಲ್ಲೂಯ 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 ಹಾಲಲ್ಲೂಯ. ಯಾರು ಮೌನವಾಗಿರದೆ ಪ್ರಿಯರೇ, ಬಾಯಿಗಳಿಂದ ಶಬ್ದವನ್ನು ಎತ್ತಿ ಆತನನ್ನು ಆರಾಧಿಸೋಣ. ಹಾಲಲ್ಲೂಯ. ಸ್ತೋತ್ರ ಯೇಸುವೆ, ಸ್ತೋತ್ರಪ್ಪ, ಸ್ತೋತ್ರ ಯೇಸುವೆ. ಓ ನಿನ್ನ ಹಾಗೆ ಯಾರು ಇಲ್ಲಪ್ಪ ಕರ್ತನೆ. ಓ ನಿನಗೆ ಸ್ತೋತ್ರ ಸ್ತೋತ್ರ. ಸರ್ವಾಂಗಗಳಲ್ಲಿ ದೇವರೇ ಅತಿ ಮನೋಹರನಾದ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ 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 ಸ್ತೋತ್ರ. ನಿನ್ನ ನುಡಿಗಳು ಇಂಪಾದದು ದೇವರೇ ಕರ್ತನೆ. ಓ ನಿನ್ನ ದೃಷ್ಟಿ ಅದು ಕೋಮಲವಾದಂಥದ್ದು ಅಪ್ಪ. ನಿಮಗೆ ಸ್ತೋತ್ರ. ನಿನ್ನ ತಲೆಯೋದು ಚೊಕ್ಕ ಬಂಗಾರದು ಅಪ್ಪ. ಓ ನಿಮಗೆ ಸ್ತೋತ್ರ 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 ಸ್ತೋತ್ರ. ಓ ಹಾಲಲ್ಲೂಯ 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 ಹಾಲಲ್ಲೂಯ. ವಂದನೆ ಯೇಸುವೆ, ವಂದನೆ ಯೇಸು. ಯೆಸ್ ಲಾರ್ಡ್, ಹಾಲಲ್ಲೂಯ ಹಾಲಲ್ಲೂಯ ಹಾಲಲ್ಲೂಯ. ನಿಮ್ಮ ಮುಂದೆ ಮೊಳಕಾಲು ಇರುತ್ತೇವಪ್ಪ. ನಿನ್ನ ಮುಂದೆ ಮನ ಮುರಿದವರಾಗಿದ್ದೇವೆ ಯೇಸುವೆ. ಓ ನಿನ್ನ ಮುಂದೆ ಒಪ್ಪಿಕೊಳ್ಳುವವರಾಗಿದ್ದೇವೆ. ಓ ನಿನ್ನ ಮುಂದೆ ನಾವು ಬಿಟ್ಟು ಕೊಡುವವರಾಗಿದ್ದೇವೆ. ನಿನ್ನ ಮುಂದೆ ಅಪ್ಪ ಸ್ವಾಮಿ ನಾವು ಸ್ವೀಕಾರ ಮಾಡುವವರಾಗಿದ್ದೇವೆ. ನಿನಗೆ ಮರೆಯಾದದ್ದು ಒಂದು ಇಲ್ಲ ಯೇಸುವೆ. ನಿನಗೆ ಮರೆಯಾದದ್ದು ಒಂದು ಇಲ್ಲ ಯೇಸುವೆ. ಹಾಲಲ್ಲೂಯ 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 ಹಾಲಲ್ಲೂಯ. ವಂದನೆ ಯೇಸುವೆ, ವಂದನೆ ಯೇಸುವೆ, ವಂದನೆ ಯೇಸುವೆ, ವಂದನೆ ಯೇಸುವೆ, ವಂದನೆ ಯೇಸುವೆ, ವಂದನೆ ಯೇಸುವೆ, ವಂದನೆ. ಓ ವಂದನೆ 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 ವಂದನೆ. ನಿಮಗೆ ಸ್ತೋತ್ರ ಸಲ್ಲಿಸುವವರಾಗಿದ್ದೇವೆ, ಸ್ತೋತ್ರ ಸಲ್ಲಿಸುವವರಾಗಿದ್ದೇವೆ. ಓ ಕರ್ತನೇ, ನಿನ್ನ ಕಣ್ಣಿಗೆ ಮರೆಯಾದದು ನನ್ನ ಜೀವಿತದಲ್ಲಿ, ನನ್ನ ಕುಟುಂಬಗಳಲ್ಲಿ, ನನ್ನ ಕೆಲಸ ಕಾರ್ಯಗಳಲ್ಲಿ ಒಂದು ಮರೆಯಾದದಲ್ಲಪ್ಪ, ಒಂದು ಮರೆಯಾಗಿಲ್ಲಪ್ಪ. ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲವನ್ನು ನೋಡುವಾತನೇ, ಎಲ್ಲ ಕಡೆಗೆ ಇರುವಾತನೇ, ನಿಮಗೆ ಸ್ತೋತ್ರ ಸಲ್ಲಿಸುವವರಾಗಿದ್ದೇವೆ. ಓ ನಿನ್ನ ಹೆಸರು ಸರ್ವವ್ಯಾಪಿ. ಓ ಸರ್ವ ಶಕ್ತನು ನೀನಾಗಿದ್ದಕ್ಕಾಗಿ ಸ್ತೋತ್ರ 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 ಸ್ತೋತ್ರ. ವಂದನೆ 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 ವಂದನೆ. ವಂದನೆ ಯೇಸುವೆ, ವಂದನೆ ಯೇಸುವೆ, ವಂದನೆ ಯೇಸುವೆ, ವಂದನೆ ಯೇಸುವೆ, ವಂದನೆ ಯೇಸುವೆ, ವಂದನೆ ಯೇಸುವೆ. ಓ ಹಾಲಲ್ಲೂಯ ಹಾಲಲ್ಲೂಯ ಹಾಲಲ್ಲೂಯ. ನನ್ನ ಆಲೋಚನೆಗಳು ನಿನ್ನ ಧ್ಯಾನವು ಅಪ್ಪ ಸ್ವಾಮಿ. ನನ್ನ ಮಾತುಗಳದು ನಿನಗೆ ಸಮರ್ಪಕವಾಗಲಿ. ಓ ಕರ್ತನೆ, ನಿಮಗೆ ಸ್ತೋತ್ರ. ಉದಯ ಕಾಲದಲ್ಲಿಯೂ, ಓ ಮಧ್ಯಾಹ್ನದಲ್ಲಿಯೂ, ಸಾಯಂಕಾಲದಲ್ಲಿಯೂ, ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಗಂಟೆ ಅಪ್ಪ ಅದು ನಿನ್ನದೇ ಆಗಿರಲಿ ಅಪ್ಪ. ನಿಮಗೆ ಸ್ತೋತ್ರ 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 ಸ್ತೋತ್ರ. ಉದಯ ಕಾಲ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ. ಉದಯ ಕಾಲ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ. ಹುಚ್ಚನಾದೆನು ನಾನು, ಕ್ರಿಸ್ತ ಹುಚ್ಚನಾದೆ ನಾನು ಅಪ್ಪ. ಹುಚ್ಚನಾದೆನು ನಾನು, ಕ್ರಿಸ್ತ ಹುಚ್ಚನಾದೆ ನಾನು. ಆರಾಧನೆ
ಆಕಾಶವೇ ನಿನ್ನ ಸಿಂಹಾಸನ, ಭೂಮಿಯೇ ನಿನ್ನ ಪಾದಪೀಠವು. ಆಕಾಶವೇ ನಿನ್ನ ಸಿಂಹಾಸನ, ಭೂಮಿಯೇ ನಿನ್ನ ಪಾದಪೀಠವು. ಸ್ವರ್ಗಕ್ಕೆ ಮಾರ್ಗವೇ ನಿನ್ನ ನಾಮವೇ, ಅಂತ್ಯವೇ ಇಲ್ಲ ನಿನ್ನ ರಾಜ್ಯಕ್ಕೆ. ಶಾಶ್ವತವಾದದ್ದು ನಿನ್ನ ನಾಮವು, ಅಂತ್ಯವೇ ಇಲ್ಲ ನಿನ್ನ ರಾಜ್ಯಕ್ಕೆ. ಆರಾಧನೆ 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 ಆರಾಧನೆ. ಸ್ತೋತ್ರ ಹಾಲೆಲೂಯ. ಕರ್ತನೇ ನಿನಗೆ ಸ್ತೋತ್ರ. ಅಯ್ಯ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಬಿನೇಸರ ನಿನಗೆ ಸ್ತೋತ್ರ. ಯೆಹೋವ ಶಾಲೋಮ್ ನಿನಗೆ ಸ್ತೋತ್ರ. ಯೆಹೋವ ನಿಸ್ಸೇ ನಿನಗೆ ಸ್ತೋತ್ರ. ನೀವು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ಒಂದೊಂದು ಕಾರ್ಯಗಳನ್ನು ಮಾಡುತ್ತಾ ಇರುವುದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಕರ್ತನೆ ನಿನಗೆ ಸ್ತೋತ್ರ. ಈ ದಿನದಲ್ಲಿ ಕರ್ತನೆ ನೀನೇ ಮಹಿಮೆ ಹೊಂದಿಕೋ ಅಪ್ಪ. ಅಪ್ಪ ನಿನಗೆ ಸ್ತೋತ್ರ ದೇವರೇ. ವಾಕ್ಯ ಭಾಗಗಳಲ್ಲಿ ದೇವರೇ ನೀವೇ ನಮ್ಮೊಟ್ಟಿಗೆ ಮಾತಾಡ್ರಿ ಅಯ್ಯ. ಕರ್ತನೆ ಯಾವ ವಿಷಯಗಳು ಕೇಳಲಿಲ್ಲ ಕರ್ತನೆ, ಇನ್ನು ಮುಂದೆ ಕೇಳುವ ಹಾಗೆ ಕಿವಿಗಳು ತೆರೆಯಲ್ಪಡಲಿ, ಹೃದಯಗಳು ತೆರೆಯಲ್ಪಡಲಿ ಅಪ್ಪ. ನಿನ್ನ ವಚನಗಳು ಕೇಳುವ ಹಾಗೆ ದೇವರೇ ಅಂತರ್ಯ ಬದಲಾವಣೆ ಆಗಲಿ, ಅಂತರ್ಯ ನೂತನವಾಗಲೆಂದು ಘೋಷಣೆ ಮಾಡುತ್ತೇನೆ. ಆಮೆನ್. ಹಾಲೆಲೂಯಾ. ಕರ್ತನೆ ಆಲಯಕ್ಕೆ ಬರುವ ಪ್ರತಿಯೊಬ್ಬರನ್ನು ದೇವರೇ ಹೆಚ್ಚೆತ್ತವಾಗಿ ನನ್ನ ಆಶೀರ್ವಾದ ಮಾಡ್ರಿ ಕರ್ತನೆ. ಕಾರಣಾಂತದಿಂದ ಬರದ ಅಪ್ಪ ವ್ಯಕ್ತಿಗಳನ್ನು ಕೂಡ ದೇವರೇ ಆಶೀರ್ವಾದ ಉಂಟಾಗಲೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್. ಹಾಲೆಲೂಯಾ ಹಾಲೆಲೂಯಾ. ಒಂದು ಸಲ ಗಟ್ಟಿಯಾದ ಚಪ್ಪಾಳೆ ತಟ್ಟನ. ಕರ್ತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. ನಮ್ಮ ಸಭಾಪಾಲಕರು ಬರುವಾಗ ಗಟ್ಟಿಯಾದ ಚಪ್ಪಾಳೆ ತಟ್ಟಿ ಅವರು ನಾವು ಬರಮಾಡಿಕೊಳ್ಳೋಣ. ದಯವಿಟ್ಟು ಸಭಿಕರು ಕೂತ್ಕೊಳ್ಬೇಕೆಂಬುದಾಗಿ ಮನವಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗಿ ಮತ್ತೊಂದು ಆವರ್ತಿ ಆತನ ಸನ್ಮುಖದಲ್ಲಿ ನಾವಿರೋದು ಬಹಳ ಸಂತೋಷ. ದೇವರು ಕೊಟ್ಟಂಥ ಈ ಶುಭ ದಿನ, ದೇವರು ನಮಗೆ ಮಾಡಿದ ಆಶೀರ್ವಾದ ಮತ್ತೊಂದು ಆವರ್ತಿ ನೆನೆಸಿಕೊಂಡು ನಮ್ಮ ಎರಡು ಕೈಗಳನ್ನು ಆಕಾಶದೆಡೆಗೆತ್ತಿ ಒಂದು ಸಾರಿ ಹಲ್ಲೇಲೂಯಾ ಹಲ್ಲೇಲೂಯಾ ಹಲ್ಲೇಲೂಯಾ. ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ಶಕ್ತನಾಗಿದ್ದಾನೆ. ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ಶಕ್ತನಾಗಿದ್ದಾನೆ. ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ಶಕ್ತನಾಗಿದ್ದಾನೆ. ನಂಬಿಕೆ ಉಳ್ಳವರು ಒಂದು ಸಾರಿ ಬಾಗಿಗಳನ್ನು ತೆರೆದು ಹಲ್ಲೇಲೂಯಾ. ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ಶಕ್ತನಾಗಿದ್ದಾನೆ. ಆಮೇನ್ ಆಮೇನ್ ಆಮೇನ್. ಇವತ್ತು ವಾಕ್ಯದ ಭಾಗಕ್ಕೆ ಹೋಗಲಿಕ್ಕಿರುವಾಗ ದೇವರು ಪ್ರತಿ ವಾರ ಪ್ರತಿ ಸಮಯಗಳಲ್ಲಿ ಹೊಸ ಹೊಸ ವಿಷಯದ ಕುರಿತು ನಮ್ಮನ್ನು ಎಚ್ಚರಿಸ್ತಾ ಬಲಪಡಿಸ್ತಾ ಮುನ್ನಡೆಸ್ತಾ ಇದ್ದಾನೆ. ಎಷ್ಟು ಜನ ಹೇಳ್ಬೋದು ದೇವರು ನಮಗೆ ಹೊಸ ಹೊಸ ದರ್ಶನ, ಹೊಸ ಹೊಸ ಮಾರ್ಗ, ಹೊಸ ಹೊಸ ಸಂಕಲ್ಪದಲ್ಲಿ ಬಲಪಡಿಸ್ತಾ ಇದ್ದಾನೆ ಎಂಬುದಾಗಿ. ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯಾ
ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳೆದ ವಾರಗಳಿಂದ ಅನೇಕ ವಿಷಯಗಳ ಕುರಿತು ನಮ್ಮೊಟ್ಟಿಗೆ ದೇವರು ಮಾತಾಡ್ತಾ ಇದ್ದಾನೆ. ಆದರೆ ಇವತ್ತು ಇನ್ನೊಂದು ವಿಷಯದ ಕುರಿತು ಆತನು ಮಾತಾಡುವ ಶಕ್ತನಾಗಿದ್ದಾನೆ. ಎಷ್ಟು ಮಂದಿ ನಂಬ್ತೀರಾ ನನಗೆ ಇವತ್ತು ಹೊಸ ವಿಷಯದ ಕುರಿತು ದೇವರು ಮಾತಾಡ್ಲಿಕ್ಕಿದ್ದಾನೆ? ಪ್ರಕಟಣೆ ಗ್ರಂಥಕ್ಕೆ ಬರುವಾಗ ಮೊದಲನೇ ಅಧ್ಯಾಯದಲ್ಲಿ ಯೋಹಾನನು ಪರಲೋಕದ ಕುರಿತು ನೋಡಿದ, ಕ್ರಿಸ್ತನ ಪ್ರಭಾವದ ಕುರಿತು ನೋಡಿದ, ಕ್ರಿಸ್ತನ ಮಹಿಮೆ ಕುರಿತು ನೋಡಿದ, ಕ್ರಿಸ್ತನನ್ನ ಪ್ರತ್ಯಕ್ಷವಾಗಿ ಕಣ್ಣಾರೆ ಕಂಡು ಅನುಭವಿಸಿದ. ಮೊದಲನೇ ಅಧ್ಯಾಯದಲ್ಲಿ ಆತನ ಸೌಂದರ್ಯ, ಆತನ ಪ್ರಭಾವ, ಆತನ ಮಹಿಮೆ, ಆತನ ಸಾಮರ್ಥ್ಯ, ಆತನಲ್ಲಿರುವ ಪ್ರಕಾಶ ಎಲ್ಲವನ್ನ ನೋಡಿದ. ಆದರೆ ನೋಡಿದಾಗ ದೇವರು ಯೋಹಾನನಿಗೆ ಪ್ರಕಟಿಸಿದಂತ ಕೆಲವು ವಿಷಯಗಳು ಇನ್ ಮುಂದೆ ನಾವು ನೋಡ್ಲಿಕ್ಕಿದ್ದೇವೆ. ದೇವರು ಯೋಹಾನನಿಗೆ ತಿಳಿಸಿದ ಕೆಲವು ವಿಷಯಗಳು ನಾವು ಮುಂದೆ ಕಾಣಲಿಕ್ಕಿದ್ದೇವೆ. ಆಮೆನ್, ಆಮೆನ್. ಯಾರು ಸ್ವೀಕಾರ ಮಾಡ್ತೀರೋ ಅವರು ಅದನ್ನು ಅನುಭವಿಸ್ತೀರಾ? ವಾಕ್ಯ ತಾನಾಗೆ ಪ್ರವೇಶ ಮಾಡುವಂಥದ್ದಲ್ಲ. ವಾಕ್ಯ ನಮ್ಮ ಮುಂದೆ, ನಮ್ಮ ಕಣ್ಮುಂದೆ, ನಮ್ಮ ಕಿವಿ ಮುಂದೆ, ನಮ್ಮ ಹೃದಯದ ಬಾಗಿಲಿನ ಮುಂದೆ ಅದು ಹಾದು ಹೋಗ್ತಾ ಇರ್ತದೆ. ಯಾರದನ್ನ ಸ್ವೀಕರಿಸ್ತಾರೋ, ಯಾರದನ್ನ ಅಂಗೀಕಾರ ಮಾಡ್ತಾರೋ ಅವರಿಗೆ ಮಾತ್ರ ಅದರ ಲಾಭ ದೊರಕುವಂಥದ್ದಾಗಿದೆ. ವಾಕ್ಯ ಬರೀ ಕೇಳುವುದರಿಂದ ಸಾಧ್ಯ ಇಲ್ಲ. ವಾಕ್ಯ ಕೇಳುವುದರಿಂದ ಅಷ್ಟೇ ಪರಿಪೂರ್ಣ ಅಲ್ಲ. ವಾಕ್ಯ ಕೇಳಿ, ವಾಕ್ಯ ಯಾರು ಗೌರವಿಸಿ ಅದನ್ನು ಸ್ವೀಕರಿಸ್ತಾರೋ ಅವರ ಜೀವನದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡುವ ಶಕ್ತನಾಗಿದ್ದಾನೆ. ಕೇಳುವುದು ಒಂದು ಭಾಗ, ಕೇಳಬಾರ್ದು ಅಂತ ಹೇಳ್ತಾ ಇಲ್ಲ, ಕೇಳಬೇಕಾದದ್ದು ಒಂದು ಭಾಗ. ಯಾವುದನ್ನು ಕೇಳ್ತಾ ಇದೆಯೋ ಅದನ್ನ ನೀನು ಪಡೆದುಕೊಳ್ಳುವಂಥದ್ದು ಇನ್ನೊಂದು ಭಾಗ. ಯಾವಾಗ ವಾಕ್ಯ ನಿನ್ನ ಮುಂದೆ, ನಿನ್ನ ಕಣ್ಮುಂದೆ, ನಿನ್ನ ಜ್ಞಾನದ ಮುಂದೆ, ನಿನ್ನ ಹೃದಯದ ಮುಂದೆ ಅದು ಹಾದು ಹೋಗ್ತಾ ಇರ್ತದೋ ಆವಾಗ ನಿನ್ನ ಬಾಯಿ ತೆರೆದು ಸ್ತೋತ್ರ ಹೇಳುವುದಾಗ್ಲಿ, ಆಮೇನ್ ಹೇಳುವುದಾಗ್ಲಿ, ಹಲ್ಲೆಲೂಯಾ ಹೇಳುವುದಾಗ್ಲಿ ಹೇಳುವಾಗ ಅದು ನಿನ್ನ ಒಳಗಡೆ ಪ್ರವೇಶ ಮಾಡುವಂಥದ್ದಾಗಿದೆ. ಒಂದ್ ವೇಳೆ ನೀನು ಸುಮ್ಮನೆ ಕೂತ್ಕೊಳ್ಳೋದಾದ್ರೆ ನಿನ್ನ ಮುಂದೆ ಕೆಲವರು ಹೇಳ್ತಾರೆ, ಇಲ್ಲ ಪಾಸ್ಟ್ರೆ ನಾನು ಚರ್ಚಿಗೆ ಬರ್ತಾ ಇದ್ದೇನಲ್ಲ, ಇಲ್ಲ ಪಾಸ್ಟ್ರೆ ನಾನು ವಾಕ್ಯ ಕೇಳ್ತಾ ಇದ್ದೀನಲ್ಲ. ಕೇಳ್ತಾ ಇದ್ದಿ, ಆದ್ರೆ ಅದನ್ನು ಸ್ವೀಕರಿಸ್ತಾ ಇಲ್ಲ. ಬಸ್ ನಿನ್ನ ಮುಂದಿದ್ದು ಹೋಗ್ತಾ ಇರಬಹುದು, ಬಸ್ ನಿನ್ನ ಮುಂದಿದ್ದು ಹೋಗುವುದರಿಂದ ನೀವು ಊರಿಗೆ ಹೋಗ್ಲಿಕ್ಕೆ ಆಗಲ್ಲ, ಬಸ್ ಹತ್ತುವುದರಿಂದ ಊರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಬಸ್ ಮುಂದಿಂದ ಹೋಯ್ತು ನೋಡಿರ್ಬೇಕಿಲ್ಲ ಅಂತಲ್ಲ, ಆದ್ರೆ ಹತ್ತುತ್ತಾ ಇಲ್ಲ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ವಾಕ್ಯ ನಿನ್ನ ಮುಂದೆ ಹಾದು ಹೋಗ್ತಾ ಇದೆ, ಅದನ್ನ ಸ್ವೀಕರಿಸಿದಾಗ, ಅದನ್ನು ಅಂಗೀಕಾರ ಮಾಡಿದಾಗ ಅದು ನಿನ್ನ ಜೀವನದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಹಲೋ, ವಾಕ್ಯ ಕೇಳುವುದರಿಂದ ಜ್ಞಾನ ತೆರೀತದೆ. ಬರೀ ಜ್ಞಾನ ತೆರೆಯುವುದರಿಂದ ಯಾವ ಲಾಭ ಇಲ್ಲ.
ಯಾವಾಗ ಜ್ಞಾನ ತೆರೆಯುತ್ತದೆಯೋ ಆವಾಗ ಅದನ್ನು ಅಂಗೀಕಾರ ಮಾಡಿದಾಗ ಅದು ನನ್ನ ಜೀವನದಲ್ಲಿ ಕಾರ್ಯ ಮಾಡುವ ಶಕ್ತಿ ಉಳ್ಳದಾಗಿದೆ. ಆಮೇನ್, ಆಮೇನ್. ಎಷ್ಟು ಮಂದಿ ಹೇಳ್ತೀರಾ ಆಮೇನ್? ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಬರೀ ಕೇಳುವುದರಿಂದ ಯಾವ ಲಾಭ ಇಲ್ಲ. ಸಂತೆಯಲ್ಲಿ ಹೋಗ್ತೀಯ, ಸಂತೆಯಲ್ಲಿ ಎಲ್ಲಾ ವಿಷಯಗಳಿರ್ತವೆ. ಸಂತೆಯಲ್ಲಿ ನೀನು ತಿರುಗಾಡುವುದರಿಂದ ಯಾವ ಲಾಭ ಇಲ್ಲ. ಸಂತೆಗೆ ಹೋದ್ಮೇಲೆ ನಿನಗೆ ಯಾವ್ದು ಅವಶ್ಯ ಅಂತ ನೀನು ಕೊಂಡ್ಕೊಳ್ತೀಯೋ ಆವಾಗಲೇ ಅದು ನಿನ್ನ ಜೀವನಕ್ಕೆ ಲಾಭ ಕೊಡುವಂಥದ್ದಾಗಿರುವಂಥದ್ದಾಗಿದೆ. ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವಲ್ಪ ಸೌಂಡ್ ಹೆಚ್ಚು ಮಾಡಪ್ಪ, ಸ್ವಲ್ಪ ಸೌಂಡ್ ಇನ್ಕ್ರೀಸ್ ಮಾಡಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ವಾಕ್ಯ ಅಂತ ಹೇಳುವಾಗ ಭಾಷಣ ಕೇಳಿ ಮನೆಗೆ ಬಂದ ಹಾಗಲ್ಲ. ಯಾವಾಗ ವಾಕ್ಯ ಕೇಳ್ತೀಯೋ ಆ ಕೇಳಿದಾಗಲೇ, ಅದು ಮುಂದೆ ಬರುವಾಗಲೇ ಅದನ್ನ ನಿನ್ನ ಹೃದಯ ಅದು ನನ್ನ ಜೀವಿತದಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ವಾಕ್ಯದ ಭಾಗ ಹೋಗ್ಲಿಕ್ಕಿರ್ತೇವೆ. ಕ್ರಿಸ್ತನು ಯೋಹಾನನಿಗೆ ಕಾಣಿಸಿಕೊಂಡ. ಯೋಹಾನನು ಆತ್ಮರೂಪವಾಗಿ ಎತ್ತಲ್ಪಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟಾಗ ಅಲ್ಲಿ ತನ್ನ ಕಣ್ಮುಂದೆನೆ ಕ್ರಿಸ್ತನನ್ನು ನೋಡಿದ. ನೋಡಿದ್ದನ್ನ ಯೋಹಾನನಿಗೆ ತಿಳಿಸ್ತಾ ಇದ್ದಾನೆ. ಯಾವ ಯೇಸುವನ್ನು ನೋಡಿದಾನೋ ಯೇಸು ಯೋಹಾನನಿಗೆ ಹೇಳ್ತಾ ಇದ್ದಾನೆ. ಅದೇ ಪ್ರಕಟಣೆ 1ನೇ ಅಧ್ಯಾಯ ವಚನ 17 ನೋಡುವಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದೇನು ಮತ್ತು ಇಗೋ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಆದುದರಿಂದ ನೀನು ಕಂಡವುಗಳನ್ನ ಈಗ ನಡೆಯುತ್ತಿರುವವುಗಳನ್ನ ಮುಂದೆ ಆಗಬೇಕಾದವುಗಳನ್ನ ಬರೆ. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪಸ್ತಂಭಗಳ ಗುಡಾರ್ಥವನ್ನು ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳು, ಆ 7 ಸಭೆಗಳ ದೂತರು, ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು. ಆಮೆನ್. ಅರ್ಥ ಆದವರನ್ನು ಸಾರಿ ಕೈಗಳೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆಯಾದ ದೇವರು ಯೋಹಾನನ ಮೂಲಕ ಲೋಕಕ್ಕೆ ಕೊಟ್ಟ ಒಂದು ವಿಶೇಷವಾದ ಸಂದೇಶ ಇದಾಗಿದೆ. ಆತನು ಭೂಲೋಕದಲ್ಲಿರುವಾಗ ಕೊಟ್ಟ ಸಂದೇಶ ಬೇರೆ,
ಆತನು ಭೂಲೋಕದಲ್ಲಿ ಚಲಿಸುವಾಗ, ಜೀವಿಸುವಾಗ, ಪ್ರತ್ಯೇಕವಾಗಿ ಜನರ ಜೊತೆ ಮಾತಾಡಿದಾಗ ಧರ್ಮಶಾಸ್ತ್ರದ ಕುರಿತು, ಪ್ರವಾದಿಗಳ ಕುರಿತು, ಪ್ರವಾದನೆ ಕುರಿತು, ಆಗು ಹೋಗುವಳ ಕುರಿತು ಆತನು ಬಹಳ ಸ್ಪಷ್ಟವಾಗಿ ಎಲ್ಲರ ಜೊತೆ ಮಾತಾಡಿದ. ಆದರೆ ಪರಲೋಕಕ್ಕೆ ಏರಿ ಹೋದಾಗ ಯೋಹಾನನ ಜೊತೆಯಲ್ಲಿ ಆತನು ಹಂಚಿಕೊಂಡ ವಿಷಯ 7 ಸಭೆಗಳ ಕುರಿತು. 7 ಸಭೆಗಳ ಕುರಿತು ದೇವರಾತ್ಮನ ಬಹಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾನೆ. ಪರಲೋಕದಲ್ಲಿ ಯೋಹಾನನ ಜೊತೆ ಯೋಹಾನ ನೋಡಿ ಎಲ್ಲವನ್ನ ಅನುಭವಿಸಿದಾದ್ಮೇಲೆ ಆತನು ಹೇಳ್ತಾನೆ, ನಾನೇ ಮೊದಲಿನವನು, ನಾನೇ ಕಡೆಯವನು, ನಾನೇ ಮಧ್ಯಸ್ಥನು. ಪರಲೋಕ, ಭೂಲೋಕ, ಪಾತಾಳ ಲೋಕದ ಬೀಗದ ಕೈಗಳು ನನ್ನಲ್ಲಿ ಅವೇ. ಅದಕ್ಕೆ ನಿನ್ನನ್ನು ಹೇಳಿದ್ದನ್ನ ಬರೆ, ನಾನು ಏನು ಹೇಳ್ತೇನೆ ಅದನ್ನು ಬರೆ. ಆಮೇನ್, ಆಮೇನ್. ಬಹಳ ಬಹಳ ಸೂಕ್ಷ್ಮವಾಗಿ ಈ ವಾಕ್ಯ ಗಮನಿಸಬೇಕು, ಬಹಳ ಸೂಕ್ಷ್ಮವಾಗಿ. ಯಾರೋ ಒಬ್ಬ ಪ್ರವಾದಿ, ಯಾರೋ ಒಬ್ಬ ಅರಸ, ಯಾರೋ ಒಬ್ಬ ಸೇವಕ, ಯಾರೋ ಒಬ್ಬ ಪ್ರಸಂಗಿ, ಯಾರೋ ಒಬ್ಬ ಭಕ್ತ ಮಾತಾಡಿದ ತರ ಅಲ್ಲ. ಪ್ರತ್ಯೇಕ ರಕ್ಷಕನಾದ ಯೇಸು ಕ್ರಿಸ್ತನು ಸಮಾಧಿಯಿಂದ ಮೃತ್ಯುಂಜಯನಾಗಿ ಎದ್ದು ಪರಲೋಕಕ್ಕೆ ಏರಿ ಹೋಗಿ ತನ್ನ ಪ್ರಿಯ ಶಿಷ್ಯನಾದ ಯೋಹಾನನಿಗೆ ಹೇಳ್ತಾ ಇದ್ದಾನೆ, ನಾನು ಏನು ಹೇಳ್ತೇನೆ ಅದನ್ನು ಬರೆ ಎಂಬುದಾಗಿ. ಏನ್ ಹೇಳ್ತಾ ಇದ್ದಾನೆ? 7 ಸಭೆಗಳ ಕುರಿತು ಹೇಳ್ತಾ ಇದ್ದಾನೆ. 7 ಸಭೆಗಳ ಕುರಿತು. ಈ 7 ಸಭೆ ಅಂತ ಹೇಳುವಾಗ ಕೆಲವರು ನನಗೆ ಸುಮಾರು ಒಂದು 4-5 ವರ್ಷದಿಂದ ಕೆಲವರು ಕೇಳಿದ್ರು, ಪಾಸ್ಟೇ ಈ ಪದೇ ಪದೇ ದೇವರು 7 7 7 7 ಅಂತ ಹೇಳ್ತಾನಲ್ಲ, ಈ 7 ಅನ್ನುವ ಶಬ್ದ ಏನು? 7 ದೀಪಸ್ತಂಭ, 7 ಪಾತ್ರೆ, 7 ನಕ್ಷತ್ರ, 7 ದಿವಟಿಕೆಗಳು, ಏನೆಲ್ಲ 7 7 7 ಅಂತ ಹೇಳ್ತಾ ಇದ್ದಾನಲ್ಲ, ಈ 7 ಏನು ಎಂಬುದಾಗಿ ನೋಡಿದಾಗ ಈ 7 ಎಂಬ ಪದ, ಈ 7 ಎಂಬ ಶಬ್ದ ಪರಿಪೂರ್ಣತೆಗೆ ಸಂಕೇತವಾಗಿದೆ. ಪರಿಪೂರ್ಣ ಅಂದ್ರೆ ಇನ್ಯಾವುದು ಇಲ್ಲ, ಎಲ್ಲವೂ ಪರಿಪೂರ್ಣವಾಯಿತು ಎಂಬುದಾಗಿ. ಅದಕ್ಕೆ ವಾಕ್ಯ ಹೇಳ್ತದೆ, ಕಾಲವು ಪರಿಪೂರ್ಣವಾದಾಗ. ಆಮೇನ್. ಸ್ವಲ್ಪ ನೀವು ಸ್ವೀಕಾರ ಮಾಡ್ಲಿಕ್ಕೆ ಮನಸ್ಸುಳ್ಳವರು ಬಾಯಿ ತೆರೆದು ನಿಮ್ಮ ಬಾಯಿಂದ ಸ್ತೋತ್ರ ಹೇಳ್ತಾ ಅದನ್ನು ಅಂಗೀಕಾರ ಮಾಡಿದಾಗ ಆ ವಾಕ್ಯ ನಿಮ್ಮ ಜೀವನದಲ್ಲಿ ಇದು ಕಾರ್ಯ ಮಾಡುವಂಥದ್ದಾಗಿದೆ. ನನಗೋಸ್ಕರ ಅಲ್ಲ, ನನ್ನ ಹೆಚ್ಚಳಿಕೆಗಾಗಿ ಅಲ್ಲ, ನಿಮ್ಮ ಅಭಿವೃದ್ಧಿಗಾಗಿ ನೀವು ಬಾಯಿಗಳನ್ನು ತೆರೆದು ಯಾವಾಗ ಸ್ತೋತ್ರ ಹಲ್ಲೆಲೂಯಾ ಎಂಬುದಾಗಿ ಅಂಗೀಕಾರ ಮಾಡ್ತೀರೋ ಅದು ನಿಮ್ಮ ಜೀವನದಲ್ಲಿ ಅದು ಕಾರ್ಯ ಮಾಡುವಂಥದ್ದಾಗಿದೆ. 7 ನಕ್ಷತ್ರಗಳು, 7 ದೀಪಸ್ತಂಭಗಳು, 7 ದಿವಟಿಕೆಗಳು, 7 ಪಾತ್ರೆಗಳು, 7 ಆತ್ಮಗಳು. ಕೆಲವರು ಕೇಳಿದ್ರು, ಪಾಸ್ಟೇ ಈ 7 ಸಭೆ ಅಂತ ಹೇಳ್ತಾರಲ್ಲ, ಯಾವ ಸಭೆ? ಮೆಥಡಿಸ್ಟ್ ಸಭೆ, ಹಿಂದೂಸ್ತಾನಿ ಸಭೆ, ಅಪೋಸ್ತಲ ಸಭೆ, ಹಲೋ CSI ಸಭೆ, ಇಂಥ ಸಭೆ ಅಲ್ಲ. ಇಲ್ಲಿ 7 ಸಭೆ ಅಂತ ಹೇಳುವಾಗ ಒಂದು ಶ್ರೇಷ್ಠವಾದ ಆತ್ಮಿಕ ಜೀವನ ನಾವು ಕಾಣ್ತೇವೆ. 7 ಸಭೆಗಳ ಕುರಿತು ಯಾರು ಗ್ರಹಿಸ್ತಾರೋ ಅವರು ಆಶೀರ್ವಾದದಾಯಕವಾಗಿರುವಂತವರಾಗಿದ್ದಾರೆ. ಒಂದ್ ವೇಳೆ ನಿಮಗೆ ಇಷ್ಟ ಇರುವುದಾದ್ರೆ ಬರ್ಕೊಲಿಕ್ಕೆ ಮನಸ್ಸುಳ್ಳವರು ಈ 7 ಸಭೆಗಳ ಕುರಿತು ಬರ್ಕೊಳ್ಬಹುದು. ಪ್ರಕಟಣೆ 2ನೇ ಅಧ್ಯಾಯ 1ನೇ ವಚನ ಹೇಳ್ತಾ ಇದೆ, ಎಫೇಸದಲ್ಲಿರುವ ಸಭೆಯ ದೂತನಿಗೆ ಬರೆ. ಎಫೇಸ ಸಭೆಯಲ್ಲಿ ಇರುವಂತ ಆತ್ಮನ ಕುರಿತು ಮಾತಾಡ್ತಾ ಇದ್ದಾನೆ. 2ನೇದಾಗಿ ನೋಡುವಾಗ ಅದೇ ಪ್ರಕಟಣೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ಸ್ಮರ್ನಾ ಸಭೆಯಲ್ಲಿರುವ ಸಭೆ ದೂತನಿಗೆ ಬರೆ. ಸ್ಮರ್ನಾದಲ್ಲಿರುವ ಸಭೆ ದೂತ, ಇದು 2ನೇ ಸಭೆ. ಅಲ್ಲೂ 3ನೇ ಸಭೆ ಅಂತ ನೋಡುವಾಗ ಪೆರ್ಗಮ್ ಸಭೆಯಲ್ಲಿರುವ ಸಭೆ ದೂತನಿಗೆ ಬರೆ.
ಇದು 3ನೇ ಸಭೆ. 4ನೇ ಸಭೆ ನೋಡುವಾಗ ತೂವತ್ತೈದರಲ್ಲಿರುವ ಸಭೆ, ಇದು 4ನೇ ಸಭೆ. 5ನೇ ಸಭೆ ನೋಡಿದಾಗ ಸಾರ್ದೀಸಿನಲ್ಲಿರುವ ಸಭೆ, 5ನೇ ಸಭೆ. 6ನೇ ಸಭೆ ನೋಡಿದಾಗ 3ನೇ ಅಧ್ಯಾಯ 7ನೇ ವಚನ, ಫಿಲೇದಿಕೆಯಲ್ಲಿರುವ ಸಭೆಯ ದೂತನಿಗೆ ಬರೆ. 7ನೇ ಸಭೆ ನೋಡಿದಾಗ ಅದೇ 3ನೇ ಅಧ್ಯಾಯ 14ನೇ ವಚನ, ಲವೋದಿಕ ಸಭೆ ಅಂತೇಳಿ 7 ಸಭೆಗಳು. ಈ 7 ಸಭೆಗಳ ಕುರಿತು ಬರೆಯುವಾಗ 7 ಸಭೆಗಳ ಕುರಿತು ಬರೆಯುವಾಗ 7 ಆತ್ಮದ ಕುರಿತು ಎಚ್ಚರಿಸ್ತಾ ಇದ್ದಾನೆ. ನಾನು ಮೊನ್ನೆ ಈ ಅಧ್ಯಯನ ಮಾಡುವಾಗ, ಈ ಸತ್ಯವೇದ ಧ್ಯಾನ ಮಾಡುವಾಗ ಒಂದು ವಿಷಯ ನನ್ನ ನೆನಪಿಗೆ ಬಂತು. 7 ಆತ್ಮಗಳು ಎಂತ ಆತ್ಮ, 7 ಆತ್ಮ ಎಲ್ಲೆಲ್ಲಿವೆ ಅಂತ ಹೇಳಿ ಪರೀಕ್ಷಿಸಿದಾಗ ಅನೇಕ ವಿಷಯಗಳ ಕುರಿತು ದೇವರಾತ್ಮ 7 ಆತ್ಮಗಳ ಕುರಿತು ನನಗೆ ಬಹಳ ಸ್ಪಷ್ಟವಾಗಿ ವಿವರಣೆ ಕೊಟ್ಟ. ಸತ್ಯವೇದ ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಮೊದಲನೇ ಆತ್ಮ ಪ್ರೀತಿ ಆತ್ಮ, 2ನೇ ಆತ್ಮ ನಂಬಿಕೆ ಆತ್ಮ, 3ನೇ ಆತ್ಮ ನಿರೀಕ್ಷೆ ಆತ್ಮ, 4ನೇ ಆತ್ಮ ಅಧಿಕಾರದ ಆತ್ಮ, 5ನೇ ಆತ್ಮ ನ್ಯಾಯ ತೀರ್ಪಿನ ಆತ್ಮ, 6ನೇ ಆತ್ಮ ದೇವರ ಜ್ಞಾನದ ಆತ್ಮ, 7ನೇ ಆತ್ಮ ಪುನರುತ್ಥಾನದ ಆತ್ಮ. 7 ಆತ್ಮಗಳ ಕುರಿತು ಬರಿತಾ ಇದ್ದೇನೆ. ಅವುಗಳ ಕುರಿತು ನಾನು ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ, ಅವು ಮುಂದೆ ನೋಡೋಣ. 7 ಸಭೆಗಳು, 7 ಆತ್ಮಗಳು, ಈ 7 ಸಭೆಗಳಲ್ಲಿರುವ ಒಂದೊಂದು ಕೊರತೆಯ ಕುರಿತು ಬಹಳ ಸ್ಪಷ್ಟವಾಗಿ ವಿವರಿಸ್ತಾ ಇದ್ದಾನೆ. 7 ಸಭೆಗಳ ಕುರಿತು, 7 ಆತ್ಮಗಳ ಕುರಿತು ಧ್ಯಾನ ಮಾಡುವಾಗ ಅದು ಈ ಸಭೆ ಆ ಸಭೆ ಈ ಸಭೆ ಅಲ್ಲ. ನಿನ್ನಲ್ಲಿರುವ 7 ಸಭೆಗಳು ನಿನ್ನ ಒಳಗಡೆ ಇವೆ. 7 ಸಭೆಗಳು ನಿನ್ನ ಒಳಗಡೆ ಅದು ಕಾರ್ಯ ಮಾಡುವಂತವುಗಳಾಗಿವೆ. ಆತನು ಬರೆಯುವಾಗ ಇದು ಯೋಹಾನ್ ಬರೆದದ್ದಲ್ಲ, ಅಂದ್ರೆ ಯೋಹಾನ ತನ್ನ ಜ್ಞಾನದಿಂದ ಬರೆದದ್ದಲ್ಲ. ಪ್ರತ್ಯಕ್ಷತೆಯಲ್ಲಿ ಕ್ರಿಸ್ತನು ಯೋಹಾನನಿಗೆ ಏನು ಪ್ರಕಟಿಸಿದನೋ ಅದನ್ನೇ ಕುರಿತು ಬರಿತಾ ಇದ್ದಾನೆ. ಸತ್ಯವೇದ ಭಾಗದಲ್ಲಿ ಪ್ರಕಟಣೆ 2ನೇ ಅಧ್ಯಾಯ 2ನೇ ವಚನ ನೋಡುವಾಗ ಅಲ್ಲಿ ಹೇಳ್ತದೆ, ನಿನ್ನ ಕೃತ್ಯಗಳನ್ನು ಪ್ರಯಾಸವನ್ನು ತಾಳ್ಮೆಯನ್ನು ಬಲ್ಲೇನು. ಅಲೋ, ನಿನ್ನ ಕೃತ್ಯ, ನಿನ್ನ ಪ್ರಯಾಸ, ನಿನ್ನ ತಾಳ್ಮೆ ನನಗೆ ಗೊತ್ತು. ನೀನು ಎಲ್ಲಿದ್ದಿ ನನಗೆ ಗೊತ್ತು. ನಿನ್ನ ಬಳಿ ಎಷ್ಟು ತಾಳ್ಮೆ ಅದ ಗೊತ್ತು. ನೀನು ಎಷ್ಟು ಪ್ರಯಾಸ ಪಡ್ತಾ ಇದ್ದಿ ನನಗೆ ಗೊತ್ತು. ನಿನ್ನ ಎಲ್ಲಾ ಕೆಲಸಗಳು ನನಗೆ ಗೊತ್ತು. ಆದರೆ ಮುಂದೆ ಬಂದಾಗ 3ನೇ ವಚನಕ್ಕೆ ಬಂದಾಗ ಅಲ್ಲಿ ಒಂದು ವಿಷಯ ಹೇಳ್ತದೆ. ಏನಂತ? ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಇದನ್ನೆಲ್ಲ ಬಲ್ಲೆನು. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು, ಏನಂತ? ಮೊದಲು ನಿನಗಿದ್ದ ಪ್ರೀತಿ. ಮೊದಲಿನ ಪ್ರೀತಿಗೆ ಈಗಿನ ಪ್ರೀತಿಗೆ ಏನು ವ್ಯತ್ಯಾಸ? ಹಲೋ, ಇಲ್ಲೇ ಇದ್ದೀರೆ? ಮೊದಲಿನ ಪ್ರೀತಿ ಈಗಿನ ಪ್ರೀತಿ ಅಜಗಜಾಂತರ ವ್ಯತ್ಯಾಸ. ನಾನು ಕೆಲವು ಸಭೆಗಳು ಪ್ರಾರಂಭ ಮಾಡುವಾಗ ಅನೇಕರು, ನಾವೊಂದು 80ನೇ ಇಸ್ವಿಯಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಸೇವೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅಲ್ಲೊಬ್ಬ ವಯಸ್ಸಾದ ಹಿರಿಯ, ವಯಸ್ಸಾದ ವ್ಯಕ್ತಿ, ಅಂದರೆ ಆತಂದು 50-60 ಮೇಲ್ಪಟ್ಟಿತ್ತು. ಆ ವ್ಯಕ್ತಿ ಯಾವಾಗ ಶುರುನ ವಾಕ್ಯ ಹೇಳ್ತಾ ಇದ್ದನು ಆವಾಗ ಆತನಿಗೆ ಬಹಳ ಕುತೂಹಲ. ಇಷ್ಟ ಆಸೆ ಅಂದ್ರೆ ಊಟ ಮಾಡೋದು ಪರವಾಗಿಲ್ಲ, ಆದ್ರೆ ನನಗೆ ವಾಕ್ಯ ಬೇಕು ಅಂತ ಒಂದು ಹಂಬಲ. ಕೆಲಸ ಇಲ್ಲದಿದ್ರು ಪರವಾಗಿಲ್ಲ, ನನಗೆ ವಾಕ್ಯ ಬೇಕು, ಹಾಡ ಬೇಕು, ಆರಾಧನೆ ಬೇಕು, ಭಜನೆ ಬೇಕು, ಸಮಯ ಬೇಕು ಅಂತೇಳಿ ಎಲ್ಲ ಬದಿಗಿಟ್ಟು ಎಲ್ಲಕ್ಕಿಂತಲೂ ಮುಂದೆ ಚರ್ಚಲ್ಲಿ ಇರುವವ ವ್ಯಕ್ತಿ ಆತ. ಕೇಳಿದಾಗ ಹೇಳ್ತಿದ್ದ ಆತ, ಪಾಸ್ಟ್ರೇ, ಲೋಕದಾಗ ಏನಿಲ್ಲ ರೀ, ನನಗಿದು ಒಂದೇ ಬಹಳ ಮುಖ್ಯವಾದದ್ದು. ಮುಂದೆ ಕೂಡ್ತಿದ್ದ, ಮೊದಲಾಗಿ ಬರ್ತಿದ್ದ. ಆದರೆ ಕಾಲ ಕ್ರಮೇಣ ಕಳೀತಾ ಹೋದ ಹಾಗೆಲ್ಲ
ಮುಂದೆ ಬರುವಂಥ ವ್ಯಕ್ತಿ ಎಲ್ಲಕ್ಕಿಂತ ಕೊನೆಗೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ. ಕಾರಣ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಲ್ಲ, ಯೇಸು ಕ್ರಿಸ್ತನ ವಾಕ್ಯನ ತಿಳ್ಕೊಂಡಲ್ಲ, ಯೇಸು ಕ್ರಿಸ್ತನ ಗ್ರಹಿಸಿಕೊಂಡಿದ್ದೇನಲ್ಲ, ಆಯ್ತು ಪರವಾಗಿಲ್ಲ, ಸ್ವಲ್ಪ ಲೇಟ್ ಮಾಡಿ ಹೋದ್ರೆ ಏನು ಪರವಾಗಿಲ್ಲ. ಅವಾಗಂದ್ರೆ ಗೊತ್ತಿದ್ದಿಲ್ಲ, ಮೊದಲು ಹೋಗಿ ಕೇಳ್ತಾ ಇದ್ದೆ, ಈಗೆಲ್ಲ ಗೊತ್ತಾಯ್ತಲ್ಲ, ಈಗ ಆಮೇಲೆ ಅದಕ್ಕೆ ಪ್ರಕಟಣೆ ಹೇಳ್ತಾನ, ಎಲ್ಲಕ್ಕಿಂತ ಮುಖ್ಯವಾದದ್ದು ನಿನ್ನಲ್ಲಿರುವಂತಹ ಒಂದು ಪ್ರೀತಿ ಎಷ್ಟರ ಮಟ್ಟಿಗೆ ಅದನ್ನು ಉಪಯೋಗಿಸ್ತಾ ಇದ್ದೆ. ಓದ್ರಿ ಇನ್ನು ಸರಿ 4ನೇ ವಚನ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು, ಮೊದಲು ನಿನಗಿದ್ದ ಪ್ರೀತಿ, ಮೊದಲು ಎಂಥ ಪ್ರೀತಿ, ಎಂಥ ದಾಹ, ಎಂಥ ಕಾತುರತೆ, ಎಂಥ ನಂಬಿಕೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಸ್ವಲ್ಪ ನೀವು ಯೋಚನೆ ಮಾಡ್ಕೊಳ್ರಿ, ನೀವು ಮೊದಲು ಸ್ಟಾರ್ಟಿಂಗ್ ಬರಾಗ ಎಷ್ಟರ ಮಟ್ಟಿಗೆ ನೀವು ಪ್ರೀತಿದಾಗಿದ್ದೀರಿ, ಕ್ರಿಸ್ತನ ಪ್ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ದಾಹ ಉಳ್ಳವರಾಗಿದ್ದೀರಿ. ಇವತ್ತು ನಿಮ್ಮ ದಾಹ, ಇವತ್ತು ನಿಮ್ಮ ಪ್ರೀತಿ ನಿಮ್ಮನ್ನೇ ಕುರಿತು ಆತನ ಮಾತಾಡ್ತಾ ಇದ್ದಾನೆ. ಯಾಕಂದ್ರೆ ಚರ್ಚ್ ಸ್ವಲ್ಪ ಲೇಟ್ ಆಯ್ತದಲ್ಲ, ಪರವಾಗಿಲ್ಲ, ನಾನು ಸ್ವಲ್ಪ ಲೇಟ್ ಹೋದ್ರೂ ಪರವಾಗಿಲ್ಲ. ಹಲೋ ದೇವರ ಮಕ್ಕಳೇ, ಅದೇ ಸಭೆಗೆ ಆತನು ಬರಿತಾ ಇದ್ದಾನೆ, ಅದೇ ವ್ಯಕ್ತಿಗೆ ಆತನು ಬರಿತಾ ಇದ್ದಾನೆ, ನಿನ್ನನ್ನೇ ಕುರಿತು ಆತನು ಬರಿತಾ ಇದ್ದಾನೆ. ಮೊದಲು ಕ್ರಿಸ್ತನನ್ನು ಗುರುತಿಸ್ತಾ ಇದೆಯಾ? ಮೊದಲು ಕ್ರಿಸ್ತನನ್ನು ಪ್ರೀತಿಸ್ತಾ ಇದೆಯಾ? ಮೊದಲು ಆತನ ಮಹಿಮೆ ಪ್ರೀತಿಸ್ತಾ ಇದೆಯಾ? ಎಲ್ಲಕ್ಕಿಂತ ಮುಂಚೆ ನಾನು, ಎಲ್ಲಕ್ಕಿಂತ ಮೊದಲು ನಾನು, ಎಲ್ಲಕ್ಕಿಂತ ಆಸಕ್ತಿ ಉಳ್ಳವನು. ಕ್ರಮೇಣ 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 ಸಮಯ ಬರ್ತಾ ಹೋದ ಹಾಗೆಲ್ಲ, ಸಮಯ ಕಳೀತಾ ಹೋದ ಹಾಗೆಲ್ಲ ಕ್ರಿಸ್ತನನ್ನು ನೋಡದೆ ಸಭೆ ಅವ್ರಿನ್ನ ಬಂದಿಲ್ಲಲ್ಲ, ಇನ್ನು ಅವ್ರು ಬರ್ಬೇಕಾಗಿತ್ತು, ಅವ್ರು ಬಂದಿಲ್ಲಲ್ಲ. ಅವ್ರು ಬರೋತನ ಸ್ವಲ್ಪ ವೇಟ್ ಮಾಡೋಣ. ಮೊದಲು ಇವ್ರಿಗೆ ನೋಡಿದೆ, ಅವ್ರಿಗೆ ನೋಡಿದೆ. ಎಷ್ಟೇ ಸಮಸ್ಯೆ ಬಂದರೂ ಸಹಿಸಿಕೊಂಡಿದೀಯಾ? ಮೊದಲು ಈಗೆಲ್ಲ ಮಾತಿನ ಸಮಸ್ಯೆ ಇಲ್ಲ, ಆದರೂ ಕ್ರಿಸ್ತನ ಪ್ರೀತಿಯಲ್ಲಿ ಇಲ್ಲ. ಒಂದು ತಪ್ಪು ಹೊರಿಸ್ತಾ ಇದ್ದಾನೆ, ನಾನಲ್ಲ, ದೇವರಾತ್ಮ ಈ ಈ ಕಡೆ ದಿನಗಳಲ್ಲಿ 7 ಆತ್ಮಗಳ ಕುರಿತು, 7 ಸಭೆಗಳ ಕುರಿತು ಒಂದೊಂದಾಗಿ ಆತನು ಮಾತಾಡ್ತಾ ಇದ್ದಾನೆ. ಎಷ್ಟು ಮಂದಿ ಪ್ರೀತಿ ಕಳ್ಕೊಂಡಿದ್ದೀರಾ ನಿಮಗೆ ಗೊತ್ತು. ನಿಮ್ಮಲ್ಲಿರುವ ದಾಹ, ನಿಮ್ಮಲ್ಲಿರುವ ನಂಬಿಕೆ, ನಿಮ್ಮಲ್ಲಿರುವ ಪ್ರೀತಿ, ನಿಮ್ಮಲ್ಲಿರುವ ಕುತೂಹಲ, ನಿಮ್ಮಲ್ಲಿರುವ ನಿರೀಕ್ಷೆ ಮೊದಲಿದ್ದದ್ದು ಇಲ್ಲದೆ ಹೋಯಿತು. ಆವತ್ತು ಆತನಿಗೆ ನೋಡ್ತಾ ಇದ್ದಿ, ಇವತ್ತು ಸಭೆಗೆ ನೋಡ್ತಾ ಇದ್ದಿ. ಆವತ್ತು ಆತನಿಗೆ ನೋಡ್ತಾ ಇದ್ದಿ, ಇವತ್ತು ಗಡಿಯಾರ ನೋಡ್ತಾ ಇದ್ದಿ. ನಾನು ಮಾತಾಡ್ತಾ ಇಲ್ಲ, ದೈವರಾತ್ಮ ನಿಮ್ಮನ್ನು ಎಚ್ಚರಿಸ್ತಾ ಇದೆ. ಯಾರು ಬರ್ತಾರ ಇಲ್ಲೋ ಗೊತ್ತಿಲ್ಲ, ನಿನ್ನ ಜೀವನ ಕ್ರಿಸ್ತನಿಗಾಗಿ, ಸಭೆಗಾಗಿ ಅಲ್ಲ. ನೀನು ಬರೋದು ಸಭೆ ಸಲೆಕ್ಕ, ನೀನು ಬರೋದು ಜನರು ಎಷ್ಟು ಮಂದಿ ಬಂದಾರ ಅಂತ ನೋಡಿ ಬರೋದು ನಿಂದು, ಅದು ಕರ್ತವ್ಯನಾ? ಹಲೋ, ಯಾರು ಅದನ್ನು ತಪ್ತಾ ಇದ್ದೀರೋ, ಯಾರು ಅದನ್ನು ಹೀಯಾಳಿಸ್ತಾ ಇದ್ದೀರೋ ಅವರಿಗೆ ದೇವರಾತ್ಮ ಇವತ್ತು ಖಂಡಿತವಾಗಿ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದೆ. ನಿನ್ನಲ್ಲಿ ಒಂದು ಕಡಿಮೆ ಆಗಿದೆ, ನಿನ್ನಲ್ಲಿ ಇನ್ನೂ ಒಂದು ತಪ್ಪಿದೆ. ನೀ ಹೇಳ್ಬಹುದು, ನಾನೇನು ಪಾಪ ಮಾಡಿಲ್ಲ, ನಾನೇನು ಮೋಸ ಮಾಡಿಲ್ಲ, ನಾನೇನು ವ್ಯಭಿಚಾರ ಮಾಡಿಲ್ಲ, ನಾನೇನು ದ್ರೋಹ ಮಾಡಿಲ್ಲ, ನಾನು ಪ್ರಾರ್ಥನೆ ಬಿಟ್ಟಿಲ್ಲ, ನನ್ನ ನಂಬಿಕೆ ಬಿಟ್ಟಿಲ್ಲ. ಅಲೋ, ಆದ್ರೆ ನೀನು ಬಿಟ್ಟಿರುವಂಥದ್ದು ದೇವರ ಮೇಲಿಟ್ಟಿರುವ ಪ್ರೀತಿ ನೀನು ಬಿಟ್ಟಿದ್ದೀಯಾ?
ಎಷ್ಟು ಮಂದಿ ಹೇಳ್ತೀರ ಕ್ರಿಸ್ತನ ಮೇಲೆ ಪ್ರೀತಿ ಇದೆ ಅಂತ? ಅಲೋ, ಸಭೆ ಇವತ್ತಿರ್ಲಿ ಇಲ್ಲದಿರ್ಲಿ, ಚರ್ಚ್ ಇವತ್ತಿರ್ಲಿ ಇಲ್ಲದಿರ್ಲಿ, ನೀನು ಕ್ರಿಸ್ತನನ್ನು ಗೌರವಿಸುವುದಾದ್ರೆ, ನೀನು ಕ್ರಿಸ್ತನನ್ನು ಪ್ರೀತಿಸುವುದಾದರೆ, ಸಭೆದ ಕ್ರಿಸ್ತನನ್ನ ಸಭೆ ಜನ ಇದ್ದಾರ, ನಿನ್ನ ಗೌರವಕ್ಕೆ ಜನರ ಕ್ರಿಸ್ತನ? ಎಷ್ಟು ಮಂದಿ ಹೇಳ್ತೀರ ಕ್ರಿಸ್ತನ್ ಅಂತ? ಕ್ರಿಸ್ತ ಆಲ್ರೆಡಿ ಬಂದು ನಿನ್ನ ಬಲ್ಲಿ ನಿಂತಿದ್ದಾನೆ. ಆದ್ರೆ ನೀ ಯಾರಿಗೆ ಕಾಯ್ತಾ ಇದೀಯಾ? ನೀ ಯಾರಿಗೆ ಕಾಯ್ತಾ ಇದೀಯಾ? ಕ್ರಿಸ್ತನ ಮೇಲಿರುವ ಪ್ರೀತಿ, ಕ್ರಿಸ್ತನಲ್ಲಿರುವ ನಂಬಿಕೆ ನಿನಗೊಂದು ಗೊತ್ತಿರ್ಲಿ, ಪಾಪದಲ್ಲಿ ಜೀವಿಸ್ತಾ ಇದೆಯಾ? ಪ್ರೀತಿ ಇಲ್ಲ. ಬಹಳ ಮುಖ್ಯವಾದದ್ದು, ಬಹಳ ನೀವು ಬೈಕೊಂಡ್ರೆ ಪರವಾಗಿಲ್ಲ, ಆದ್ರೆ ಬಹಳ ಮುಖ್ಯವಾದದ್ದು ದೇವರ ಮೇಲಿಟ್ಟ ಪ್ರೀತಿ, ಅದು ಬಹಳ ವಿಶೇಷವಾದದ್ದು. ವಾಕ್ಯ ಬಹಳ ಸ್ಪಷ್ಟವಾಗಿ ಎಚ್ಚರಿಸ್ತಾ ಇದೆ. ಏನಂತ ಹೇಳ್ತದೆ? ಆದರೆ ಮೊದಲು ನಿನಗಿದ್ದ ಪ್ರೀತಿ, ನಿನಗಿತ್ತು ಇಲ್ಲ ಅಂತಲ್ಲ, ನಿನಗಿತ್ತು, ಆದ್ರೆ ಇವತ್ತದು ಇಲ್ಲ. ನಿನ್ನನ್ನೇ ಕುರಿತು ಮಾತಾಡ್ತಾ ಇದೆ. ಸ್ಟಾರ್ಟಿಂಗ್ ಬಹಳ ರುಚಿ, ಸ್ಟಾರ್ಟಿಂಗ್ ಬಹಳ ಹಂಬಲ, ಆದ್ರೆ ಈಗ ಹೋಯ್ತದು. ಅಂದ್ರೆ ಪ್ರೀತಿ ಕಳ್ಕೊಂಡಿದೆ ಅಂತ. ಪ್ರೀತಿ ಇಲ್ಲ. ಜರ ಮೊದಲನೇ ಕೊರಂತೆ 13ನೇ ಅಧ್ಯಾಯ 1ನೇ ವಚನ 2ನೇ ವಚನ ಓದಿ. 1ನೇ ಕೊರಂತೆ 13:1-2. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರೂ ಎಲ್ಲಾ ರಹಸ್ಯಗಳು ತಿಳಿದಿದ್ದರೂ ಸಕಲ ವಿಧವಾದ ವಿದ್ಯೆಯು ನನಗಿದ್ದರೂ ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನು ಅಲ್ಲದವನಾಗಿದ್ದೇನೆ. ಅಲೋ, ನಿನ್ನ ಬಳಿ ಪ್ರವಾದನ ವರ ಇದ್ದಿರಬೇಕು, ನಿನ್ನ ಬಳಿ ದಾನ ಧರ್ಮ ಮಾಡೋ ಮನಸ್ಸಿದ್ದಿರಬಹುದು, ನಿನ್ನ ದೇಹ ಸುಡ್ಲಕ್ಕೆ ಒಪ್ಪಿಸ್ತಾ ಇರಬಹುದು, ಏನೆಲ್ಲ ಅದ, ಪ್ರೀತಿ ಇಲ್ಲ, ನಿನ್ನ ಜೀವನ ವ್ಯರ್ಥ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕ್ರಿಸ್ತನನ್ನು ಪ್ರೀತಿಸುವವರು ಸಭೆಗೆ ಬೇಕು. ಕ್ರಿಸ್ತನನ್ನು ಗೌರವಿಸುವವರು ಸಭೆಗೆ ಬೇಕು. ನಾ ಹೋಗುತ್ತಾನೆ, ಇನ್ನ ಪಾಸ್ಟರ್ ಬರಲ್ರಿ, ಆ ಪಾಸ್ಟರ್ ಕ್ರಿಸ್ತನಿಗೆ ಬೇಕಾಗಿರ್ಲಿಕ್ಕಿಲ್ಲ. ನಿನಗೆ ಕ್ರಿಸ್ತ ಬೇಕಾ? ನಾ ಹೋಗುತ್ತಾನೆ ಡೆಲಿಗೇಟ್ ಬರಲ್ದಿರಿಲ್ಲ. ನಾ ಹೋಗುತ್ತಾನೆ ಕ್ವೈರ್ ಟೀಮ್ನವ್ರು ಬರಲ್ದಿರಿಲ್ಲ. ಅಲೋ, ದೇವರು ನಿನ್ನನ್ನು ಗೌರವಿಸುವವನಾಗಿದ್ದಾನೆ, ನಿನ್ನನ್ನು ಪ್ರೀತಿಸುವವನಾಗಿದ್ದಾನೆ, ನಿನ್ನನ್ನ ಉನ್ನತ ಸ್ಥಾನದಲ್ಲಿ ಮೇಲಿತ್ತು ತಪ್ಪು ಹೊರಿಸ್ತಾ ಇದ್ದಾನೆ. ಒಂದು ನೆನಪಿರ್ಲಿ, ಏನ್ ತಪ್ಪು ಹೊರಿಸ್ತಾ ಇದ್ದ? ನಾನಲ್ಲ. ನಿನ್ನಲ್ಲಿ ಪರಿಪೂರ್ಣತೆ ಬರಬೇಕಾದ್ರೆ, ನೀನು ಪರಿಪೂರ್ಣನಾಗಿ ಮಹಿಮೆ ಕಾಣಬೇಕಾದ್ರೆ 7 ವಿಷಯಗಳು ಬಹಳ ಅವಶ್ಯವಾಗಿ ಬೇಕಾಗಿದೆ. ಮೊದಲನೇದು ಪ್ರೀತಿ, ಎರಡನೇದು ನಂಬಿಕೆ. ಮೊದಲನೇದು ಪ್ರೀತಿ, ಎರಡನೇದು ನಂಬಿಕೆ, ಮೂರನೇದು ದುರ್ಬೋಧನೆ ಅರ್ಥ ಮಾಡಿಕೊಳ್ಳುವ ಜ್ಞಾನ, ನಾಲ್ಕನೇದು ದುರ್ನಡತೆ, ಹಲೋ, ಐದನೇದು ವಾಕ್ಯ ಕಾಪಾಡಿಕೊಳ್ಳುವಿಕೆ. ಆಮೇನ್.
ಆಮೇನ್, ಆಮೇನ್. ಐದನೇದು ವಾಕ್ಯ ಕಾಪಾಡಿಕೊಳ್ಳುವಿಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆರನೇದು ಹೇಳ್ತಾ ಇದೆ ಏನಂತ? ಆರನೇದು, ನಿನಗಿರುವ ಜಯಮಾಲೆ, ನಿನಗಿರುವ ರಕ್ಷಣೆ ನೀನು ಕಾಪಾಡಿಕೊಳ್ಬೇಕಾದದ್ದು. ಏಳನೇದು, ಪರಿಶುದ್ಧ ವಸ್ತ್ರನ ಕಾಪಾಡಿಕೊಳ್ಬೇಕಾದದ್ದು. 7 ವಿಷಯಗಳ ಕುರಿತು ದೇವರು ಬಹಳ 7 ಸಭೆಗಳಿಗೆ ಎಚ್ಚರಿಸ್ತಾ ಇದ್ದಾನೆ. 7 ವಿಷಯ ಸರಿಯಾಗಿ ನೆನಪಿರಲಿ. ಪ್ರೀತಿ, ನಂಬಿಕೆ, ದುರ್ಬೋಧನೆ, ದುರ್ನಡತೆ ಮತ್ತು ವಾಕ್ಯ ಕಾಪಾಡಿಕೊಳ್ಬೇಕಾದದ್ದು, ಮತ್ತು ಜಯಮಾಲೆ ಕಾಪಾಡಿಕೊಳ್ಬೇಕಾದದ್ದು, ಕೊನೆಯದಾಗಿ ಬಿಳಿ ವಸ್ತ್ರ ಕಾಪಾಡಿಕೊಳ್ಬೇಕಾದದ್ದು. ಈ 7 ವಿಷಯ, ಇದರಲ್ಲಿ ಒಂದು ಕಡಿಮೆ ಇದ್ದರೂ ಕೂಡ ದೇವರು ನಿನ್ನನ್ನು ಕ್ಷಮಿಸಲಾರ, ತಳ್ಳಿಬಿಡ್ತಾನೆ. ಬೇಕಾದ್ರೆ ಮನೆಗೆ ಹೋಗಿ ಈ ಪ್ರಕಟಣೆ 2ನೇ ಅಧ್ಯಾಯ 3ನೇ ಅಧ್ಯಾಯ 2 ಅಧ್ಯಾಯ ಕಂಪ್ಲೀಟ್ ಮಾಡಿ ನೋಡಿ. ನೀನು ಪರಿಪೂರ್ಣನಾಗಬೇಕಾದ್ರೆ 7 ವಿಷಯಗಳು ನಿನ್ನ ಜೀವನದಲ್ಲಿ ಪರಿಪೂರ್ಣತೆಗೆ ಬರಬೇಕು. ಎಲ್ಲವ ಈ 7ರ ಒಂದು ಕಡಿಮೆ ಅದ, ಫೇಲ್. ಎಲ್ಲ ಅದ. ಅದಕ್ಕೆ ಹೇಳ್ತಾನ ಎಫೆಸ ಸಭೆಗೆ, ನಿನ್ನ ಬಳಿ ಎಲ್ಲ ಅದ, ಆದ್ರೆ ಮೊದಲಿದ್ದ ಪ್ರೀತಿ ನಿನ್ನಲ್ಲಿಲ್ಲ, ಕೆಟ್ಟ ಹೋಗ್ಯದ. ಮೊದಲಿದ್ದ ನಂಬಿಕೆ ನಿನ್ನಲ್ಲಿಲ್ಲ. ಹಲೋ, ಮೊದಲಿದ್ದ ನಂಬಿಕೆ ನಿನ್ನಲ್ಲಿಲ್ಲ. ನೀನು ಬರೀ ಆರಾಧನೆ ಮಾಡೋದ್ರೆ ದೇವ್ರ ಮೆಚ್ಚಲಕ್ಕೆ ಇಷ್ಟಪಡಲ್ಲ. ನೀನು ಬರೀ ಕಾಣಿಕೆ ಕೊಡೋದ್ರೆ ದೇವ್ರ ಮೆಚ್ಚಲಕ್ಕೆ ಇಷ್ಟಪಡಲ್ಲ. ನಿನ್ನ ಜೀವನದಲ್ಲಿ 7 ವಿಷಯಗಳು ಪರಿಪೂರ್ಣ ಆಗಬೇಕು. ಇದ್ದೀರಾ? ಎಷ್ಟು ಮಂದಿ ಇಲ್ಲೇ ಇದ್ದೀರಾ? 7 ವಿಷಯಗಳು ಪರಿಪೂರ್ಣ ಆಗಬೇಕು. ಯಾರು 7 ವಿಷಯದಲ್ಲಿ ಪರಿಪೂರ್ಣತೆ ಉಳ್ಳವರಾಗಿದ್ದಾರೋ ಅವರಿಗೆ ಪರಲೋಕದಲ್ಲಿ ಬಿಳಿ ವಸ್ತ್ರ, ಶುಭ್ರ ವಸ್ತ್ರ, ನೀತಿ ವಸ್ತ್ರ, ಮಹಿಮೆ ವಸ್ತ್ರ, ಪ್ರಭಾವದ ವಸ್ತ್ರ ಆತನು ಹೊದಿಸಿ ತನ್ನ ಬಲಪಾಶೆಯಲ್ಲಿ ಸಿಂಹಾಸನದ ಮೇಲೆ ಕೂಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೆನ್, ಆಮೆನ್, ಆಮೆನ್. ಎಷ್ಟು ಮಂದಿ ಹೇಳ್ತೀರಾ ನಾನು ಪ್ರೀತಿಯಲ್ಲಿದ್ದೇನೆ, ನಾನು ಪ್ರೀತಿಯಲ್ಲಿ ನಿಲ್ತೇನೆ? ಎಷ್ಟು ಮಂದಿ ಹೇಳ್ತೀರಾ ನಾನು ಪ್ರೀತಿಯಲ್ಲಿ ಇದ್ದೇನೆ, ನಾನು ಪ್ರೀತಿಯಲ್ಲಿ ನಿಲ್ತೇನೆ? ಪ್ರೀತಿ ಒಂದಿಲ್ಲ. ಒಂದೇ ಹೇಳಕ್ಕೆ ಇಷ್ಟಪಡುತ್ತೆ. ನಾನು ಕೆಲವೊಂದು ಸಾರಿ ಅಧ್ಯಯನ ಮಾಡುವಾಗ ದೇವರ ಆತ್ಮ ನನಗೆ ಎಚ್ಚರಿಕೆ ಮಾಡಿದ್ದು, ಅಲ್ಲೋ, ಪ್ರೀತಿ ಬಹು ಪಾಪಗಳನ್ನು ಮುಚ್ಚುತ್ತದೆ. ಪ್ರೀತಿ ನಿನ್ನನ್ನ ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ತದೆ. ಆಮೆನ್, ಆಮೆನ್, ಆಮೆನ್. ಎಷ್ಟು ಮಂದಿ ಹೇಳ್ತೀರಾ ನಾನು ಪ್ರೀತಿ ಕಳ್ಕೊಳ್ಳಕ್ಕೆ ಇಷ್ಟಪಡಲ್ಲ? ಎಲ್ಲದ ಪ್ರೀತಿ? ಎಲ್ಲದ ಪ್ರೀತಿ? ನಿನ್ನಲ್ಲಿರುವ ಪ್ರೀತಿ ಅದು ಶಾಶ್ವತ ಮತ್ತು ಅಗಾಧವಾಗಿರಬೇಕು. ಎಷ್ಟು ಮಂದಿಗೆ ಗೊತ್ತು ಲೋಕದ ಪ್ರೀತಿ ದೇವ್ರ ಪ್ರೀತಿ ಅಂತರ ವ್ಯತ್ಯಾಸ ಇದೆ? ಪ್ರೀತಿ ಬಗ್ಗೆ ಆಲೋಚನೆ ಮಾಡಿದಾಗ ನಾನು 3-4 ತಾಸಾದರೂ ಮಾತಾಡಬಹುದು. ಲೋಕದ ಪ್ರೀತಿ, ದೇವ್ರ ಪ್ರೀತಿ, ಲೋಕದ ಪ್ರೀತಿ ಅಜಗಜಾಂತರ ವ್ಯತ್ಯಾಸ. ಆಕಾಶ ಭೂಮಿ ಎಷ್ಟು ಅಂತರ ಇದೆಯೋ ಲೋಕದ ಪ್ರೀತಿಗೂ ದೇವರ ಪ್ರೀತಿಗೂ ಅಷ್ಟು ಅಂತರ ಇದೆ. ಯಾವಾಗ ಪ್ರೀತಿಯಲ್ಲಿ ನೆಲೆಗೊಳ್ಳುತ್ತೀಯೋ ಅವನು ದೇವರ ಮಗನೆಂದು ಎಣಿಸಲ್ಪಡ್ತಾನೆ. ನೀವು ಪತ್ರಿಕೆಯಲ್ಲಿ ಹೋದಾಗ ಕಾಣುತ್ತದೆ ಎಲ್ಲ ವಿಷಯಗಳು. ಪ್ರೀತಿ ಇಲ್ಲದಿರುವಾಗ
ನೀನು ದೇವರಿಂದ ಹುಟ್ಟಿದವನಲ್ಲ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟದೆ. ಪ್ರೀತಿ ಇಡೀ ಧರ್ಮಶಾಸ್ತ್ರ ಸಂಪೂರ್ಣ ಮಾಡುವಂಥದ್ದಾಗಿದೆ. ಕ್ರಿಸ್ತನಲ್ಲಿ ದೇವರ ಪ್ರೀತಿ ಇರುವುದರಿಂದ ಇಡೀ ಶಾಸ್ತ್ರ ಪರಿಪೂರ್ಣ ಮಾಡಿದ. ಅದಕ್ಕೆ ವಾಕ್ಯ ಹೇಳ್ತದೆ, ಮತ್ತೊಬ್ಬನನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಕ್ರಿಸ್ತಿಯ ಸಭೆ ಪ್ರೀತಿಯಲ್ಲಿ ಇಲ್ಲದಿದ್ದರೆ ಅದು ಸಭೆ ಅಲ್ಲ. ಪ್ರೀತಿ ಮಾಡ್ತೀವಿ, ಇವ್ರು ನಮ್ಮ ಅಕ್ಕ, ಇವ್ರು ನಮ್ಮ ಭಾವ, ಇವ್ರು ನಮ್ಮ ಕಾಕ, ಇವ್ರು ನಮ್ಮ ದೊಡ್ಡಪ್ಪ, ಇವ್ರು ನಮ್ಮ ತಂಗಿ, ಇವ್ರು ನಮ್ಮ ಅಣ್ಣ. ಅಲೋ, ಅದು ಲೋಕದ ಪ್ರೀತಿ, ಅದು ಲೋಕದ ಮಮತೆ. ಇರುವ ತನಕ ಅಷ್ಟೇ. ನಿನ್ನಲ್ಲಿರುವ ಗೌರವ, ನಿನ್ನಲ್ಲಿರುವ ಹಣ, ನಿನ್ನಲ್ಲಿರುವ ದಯ, ನಿನ್ನಲ್ಲಿರುವ ಕರುಣೆ, ನೀ ಅವ್ರ ಮೇಲೆ ಇಟ್ಟೆ ಅಂದ್ರೆ ಅವ್ರು ಪ್ರೀತಿ ಮಾಡ್ತಾರ ಅಷ್ಟೇ. ನಿನ್ನಲ್ಲಿ ಹಣ ಇಲ್ಲ, ನಿನ್ನ ಪ್ರೀತಿ ಮಾಡ್ಲಿಕ್ಕೆ ಅವ್ರು ಆಗಲ್ಲ. ನೀ ಅವ್ರಿಗೆ ಏನು ಕೊಟ್ಟಿಲ್ಲ, ನಿನ್ನ ಪ್ರೀತಿ ಮಾಡ್ಲಿಕ್ಕೆ ಅವ್ರಿಗೆ ಆಗಲ್ಲ. ನೀ ಅವ್ರಿಗೆ ಗೌರವಿಸಿಲ್ಲ, ನಿನಗೆ ಅವ್ರು ಪ್ರೀತಿ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ದೇವ್ರ ಪ್ರೀತಿ ಹಂಗಲ್ಲ. ದೇವ್ರ ಪ್ರೀತಿ ಇರ್ಲಿ ಇಲ್ಲದಿರ್ಲಿ, ಇದು ದೇವರಿಂದ ಬಂದ ಪ್ರೀತಿ. ನಾನು ಹಂಚ್ಕೊಳ್ತೇನೆ. ಯಾರೇ ಇರ್ಲಿ, ಎಂಥವನೇ ಇರ್ಲಿ, ಇವನು ನನ್ನ ಸಹೋದರ, ಇವಳು ನನ್ನ ಸಹೋದರಿ, ಇವರು ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟವರು. ವಾಕ್ಯ ಅದನ್ನೇ ಬಿಚ್ತಾ ಇದೆ, ವಾಕ್ಯ ಅದನ್ನೇ ಬಿಚ್ತಾ ಇದೆ. ಕ್ರಿಸ್ತನ ಒಂದು ಉದ್ದೇಶ ಏನು ಗೊತ್ತಾ? ಸಮಸ್ತವು ಕ್ರಿಸ್ತನಲ್ಲಿ ಒಂದಾಗಬೇಕು. ಈಗ ಸಭೆಯಾಗಿ ಸೇರಿ ಬಂದಿದ್ದೀರಾ, ಅಲೋ, ನೀವು ಊಟ ಮಾಡೋದು ಬೇರೆ ಇದ್ದಿರಬಹುದು, ನಿಮ್ಮ ಮನೆ ಬೇರೆ ಇರಬಹುದು, ನಿಮ್ಮ ಉದ್ಯೋಗ ಬೇರೆ ಇರಬಹುದು, ಆದರೆ ಕ್ರಿಸ್ತನ ಪ್ರೀತಿಯಲ್ಲಿ ಬಂದಾಗ ನೀವೆಲ್ಲರೂ ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟವರಾಗಿದ್ದೀರಿ. ಯಾರಾದ್ರೂ ಹೇಳ್ತೀರಾ ನಾವು ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟವರು ಅಂತ ಹೇಳಿಕ್ ಮನುಷ್ಯರು ಸ್ವಲ್ಪ ಕೈ ಎತ್ತಿ. ನಾನು ಕ್ರಿಸ್ತನಲ್ಲಿ ಒಂದೇ ಕುಟುಂಬವುಳ್ಳವರಾಗಿದ್ದೇವೆ. ಭೇದ ಇಲ್ಲ, ಭೇದ ಇಲ್ಲ. ಅವ್ರ ಕುಟುಂಬ, ಇವ್ರ ಕುಟುಂಬ, ಇವ್ರ ಭಾಗಾದಿ, ಇವ್ರ ಆಗಾದಿ, ಇವ್ರ ಅಣ್ಣ, ಇವ್ರ ಭಾವ. ಕ್ರಿಸ್ತನಲ್ಲಿ ಯಾವುದೂ ಇಲ್ಲ. ಕ್ರಿಸ್ತನಲ್ಲಿ ದೇವರ ಮಕ್ಕಳು ಎನ್ನುವಂತ ಒಂದೇ ಒಂದು ಆಶೀರ್ವಾದ. ಅದನ್ನೇ ಸಭೆಗೆ ಯೋಹಾನನ ಮೂಲಕ ಪ್ರಕಟಿಸ್ತಾ ಇದ್ದಾನೆ. ಎಫೆಸ ಸಭೆಯೇ, ನಿನ್ನಲ್ಲಿ ಎಲ್ಲ ಇದ್ದಿರಬಹುದು, ಆದ್ರೆ ಪ್ರೀತಿ ಇಲ್ಲ. ಇವತ್ತು ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅನೇಕ ಸಭೆಗಳು ಸೇರ್ ಬರ್ತಾ ಇವೆ, ಆದ್ರೆ ಒಳಗೆ ಹೋಗಿ ನೋಡಿದಾಗ ಪಾಸ್ಟರ್ ವರ್ಷಿಪ್ ಟೀಮಿಗೆ ಸೇರಲ್ಲ, ವರ್ಷಿಪ್ ಟೀಮ್ ಪಾಸ್ಟರ್ಗೆ ಸೇರಲ್ಲ, ವಿಶ್ವಾಸಿಗೆ ಸೇರಲ್ಲ. ಇವ್ರು ನನಗೆ ಬೇಕು, ಅವ್ರು ನನಗೆ ಬೇಕು, ಇವ್ರು ನನಗೆ ಬೇಡ, ಅವ್ರು ನನಗೆ ಬೇಡ. ಅದು ಸಭೆ ಆಗ್ಲಿಕ್ಕೆ ಆಗಲ್ಲ. ಸಭೆ ಅಂತ ಹೇಳುವಾಗ ಭೇದ ಇಲ್ಲದಿರುವಂಥದ್ದು ದೇವರ ಸಭೆ. ನಾ ಹೇಳ್ತೇನೆ, ಭೇದ ಹೊಂಟದ ಅಲ್ಲಿ ಸೈತಾನ ಅಡ್ಡ ಹೊಂಟದ. ನೆನಪಿರ್ಲಿ ನಿಮಗ. ತಂದೆ ತಾಯಿಗಳ ಮಧ್ಯೆ ಭೇದ, ಅಣ್ಣ ತಮ್ಮದಿರ ಮಧ್ಯೆ ಭೇದ, ಸಹೋದರ ಮಧ್ಯೆ ಭೇದ, ಮನುಷ್ಯನ ಮಧ್ಯೆ ಭೇದ. ಯಾವಾಗ ಮನುಷ್ಯ ಪಾಪ ಮಾಡಿದನು ಆವಾಗಲೇ ಭೇದ ಒಡೆಯಲ್ಪಟ್ಟಿತ್ತು. ಕ್ರಿಸ್ತನ ಪ್ರೀತಿ ಒಡೆದೋದ ಮನಸ್ಸನ್ನ, ಒಡೆದೋದ ಕುಟುಂಬವನ್ನ ತಿರುಗಿ ಒಂದುಗೂಡಿಸುವಂಥದ್ದು. ಅದಕ್ಕೆ ಮಲಾಕಿ ಕೊನೆ ಭಾಗದಲ್ಲಿ ಹೋದಾಗ ಅಲ್ಲಿ ಹೇಳ್ತದೆ, ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ತಂದೆ ಕಡೆಗೂ ಒಂದುಗೂಡಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ಎಷ್ಟು ಮಂದಿ ಹೇಳ್ತೀರಾ ಈ ಸಭೆಯಲ್ಲಿ ನಾವು ಒಂದೇ ಇದ್ದೇನು ಅಂತ? ಸ್ವಲ್ಪ ಕೈ ಎತ್ತಿ ಹೇಳ್ತೀರಾ? ಒಂದ ಎರಡ? ಒಂದದ ಪ್ರೀತಿಯದ ಕುಟುಂಬ ಬೇರೆ ಅಲ್ವೇ ಅಲ್ಲ. ಶಾರೀರಿಕವಾಗಿ ಬೇರೆ ಇರಬಹುದು,
ಊಟ ಬೇರೆ ಇರಬಹುದು, ಬಟ್ಟೆ ಬೇರೆ ಇರಬಹುದು. ಆದ್ರೆ ಒಂದು ವಿಷಯ ನನ್ನ ಗಮನಕ್ಕೆ ಬರ್ತಾ ಇದೆ, ಒಂದು ವಿಷಯ ನನ್ನ ಗಮನಕ್ಕೆ ಬರ್ತಾ ಇದೆ. ನೀವು ನಂಬ್ರಿ ಬೇಕಾದ್ರೆ ಬಿಡ್ರಿ. ಅಪೊಸ್ತಲರ ಕೃತ್ಯಕ್ಕೆ ನಾವು ಬಂದಾಗ, ಅಪೊಸ್ತಲರ ಕಾರ್ಯಕ್ಕೆ ನಾವು ಬಂದಾಗ, ಅಲ್ಲಿ ಒಂದು ವಿಷಯ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತ? ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 32ನೇ ವಚನ ನೋಡುವಾಗ ಅಲ್ಲಿ ಒಂದು ವಿಷಯ ಬಹಳ ಸ್ಪಷ್ಟವಾಗಿ ಬರಲ್ಪಟ್ಟಿದೆ. ನಂಬಿದ್ದ ಮಂಡಳಿಯವರ ಹೃದಯವು ಏನು? ನಂಬಿದ್ದ ಮಂಡಳಿಯವರ ಹೃದಯವೂ ಪ್ರಾಣವೂ ಒಂದೇ ಆಗಿತ್ತು. ಏನು ಒಂದಾಗಿತ್ತಂತ? ಹೃದಯ ಪ್ರಾಣ. ಏನು? ಹೃದಯ ಯಾವುದು, ಪ್ರಾಣ ಯಾವುದು? ನಂಬಿದ ಮಂಡಳಿಯವರ ಹೃದಯ ಮತ್ತು ಪ್ರಾಣ ಅಂದ್ರೆ ಬುದ್ಧಿದಾಗನೂ ಒಂದೇ ಇದ್ರು, ಆತ್ಮದಾಗನೂ ಒಂದೇ ಇದ್ದರು. ಕೆಲವರು ಬುದ್ಧಿದಾಗ ಇಲ್ಲ, ಆತ್ಮದಾಗರ, ಆತ್ಮದಾಗಿಲ್ಲ, ಬುದ್ಧಿದಾಗರ. ಆದ್ರೆ ಅಪೊಸ್ತಲರ ಮಂಡಳಿ ಯಾವಾಗ ಪರಿಶುದ್ಧಾತ್ಮ ಅವ್ರ ಮೇಲೆ ಇಳಿದು ಬಂತು, ಆವಾಗ ಹೃದಯ ಪ್ರಾಣ ಎರಡರಲ್ಲಿ ಒಂದಾದರು. ನಂಬಿದ್ದ ಮಂಡಳಿಯವರ ಹೃದಯವು. ಎಷ್ಟು ಮಂದಿ ನಂಬಿದ್ದೀರಾ? ನಂಬಿದ್ರು ಸ್ವಲ್ಪ ಕೈ ಎತ್ತಿ, ನಾನು ನಂಬಿದ್ದೀನಿ ಕ್ರಿಸ್ತನಂತ. ನಂಬಿದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನ ಸ್ವಂತವಾದುದೆಂದು ಹೇಳಲಿಲ್ಲ. ಕ್ರಿಸ್ತನಲ್ಲಿರುವ ಜೀವನ, ಈ ಪ್ರೀತಿ ಎಂಬುದು ಏನದು ಗೊತ್ತದ? ನಿಮ್ಮ ಜೀವಿತದ ಬುನಾದಿ ಅದ. ಪ್ರೀತಿನೇ ಇಲ್ಲ, ಏನೂನೇ ಇಲ್ಲ, ಬುನಾದಿನೇ ಇಲ್ಲ. ಮನೆ ಕಟ್ತೀರಾ, ಆದ್ರೆ ಒಂದ್ ದಿವಸ ಪ್ರೀತಿ ಇಲ್ಲದ ನಿಮಿತ್ತ ಅದು ಮುರಿದು ಹೋಗ್ತದೆ. ಒಂದು ಕುಟುಂಬ ಕಟ್ಟಬೇಕಾದ್ರೆ ಪ್ರೀತಿ ಬುನಾದಿ ಬೇಕು, ನಂಬಿಕೆ ಕಟ್ಟಬೇಕಾದ್ರೆ ಪ್ರೀತಿ ಬುನಾದಿ ಬೇಕು, ಕ್ರಿಸ್ತನಲ್ಲಿ ಜೀವಿಸಬೇಕಾದ್ರೆ ಪ್ರೀತಿ ಬುನಾದಿ ಬೇಕು. ಪ್ರೀತಿನೇ ಇಲ್ಲ, ಕುಟುಂಬ ಕಟ್ಟಲಿಕ್ಕಾಗಲ್ಲ, ಸಭೆ ಕಟ್ಟಲಿಕ್ಕಾಗಲ್ಲ, ನಂಬಿಕೆ ಕಟ್ಟಲಿಕ್ಕಾಗಲ್ಲ, ದೇವರಾಜ್ಯ ಕಟ್ಟಲಿಕ್ಕಾಗಲ್ಲ. ಎಷ್ಟು ಮಂದಿ ಹೇಳ್ತೀರಾ ನಾನು ಪ್ರೀತಿಯಲ್ಲಿ ಒಂದಾಗಿದ್ದೇನೆ? ಕೆಲವರು ಇಲ್ಲಂತ ಕಾಣುತ್ತೆ, ಅದಕ್ಕೆ ಕೈ ಕೆಳಗಿಟ್ಟಿದ್ದೀರಾ. ಹೋದ್ರಿ? ನಂಬಿದ್ದ ಮಂಡಳಿಯವರ ಹೃದಯವೂ ಪ್ರಾಣವೂ ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದುದೆಂದು ಹೇಳಲಿಲ್ಲ, ಎಲ್ಲವೂ ಅವರಿಗೆ ಹುದುವಾಗಿ ಇತ್ತು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಇವತ್ತಿನ ಕೊರತೆ ಇದೆ, ಸಮಸ್ಯೆ ಇದೆ, ಭಯ ಇದೆ, ಕಣ್ಣೀರಿದೆ. ಕಾರಣ ನಿನ್ನಲ್ಲಿರುವ ಪ್ರೀತಿ ಕಳಕೊಂಡ ನಿಮಿತ್ತ ಬರಬೇಕಾದ ಆಶೀರ್ವಾದ ತಡೀತಾ ಇದೆ. ಮುಂದೆ ಹೋಗಿ. ಯಾಕಂದರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ಅದನ್ನು ಪ್ರತಿಯೊಬ್ಬನಿಗೆ ಅವನವನ ಅವಶ್ಯದಂತೆ ಹಂಚಿಕೊಡುತ್ತಿದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನೇ ಎಫೆಸ ಸಭೆ ಹೇಳ್ತಾ ಇದ್ದಾನೆ. ನಿಮ್ ಪ್ರೀತಿ ಇದೆ. ನಾನು ಯಾವಾಗಲೂ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವ್ರ ಸಂಗಟ ಎಷ್ಟು ಪ್ರೀತಿ ಸಂಬಂಧ ಬೆಳೆಸಲಿಕ್ಕೆ ಇಷ್ಟಪಡ್ತೀಯೋ, ನಿನ್ನ ಸಹೋದರನೊಟ್ಟಿಗೆ ಅಷ್ಟೇ ಪ್ರೀತಿ ಬೆಳೆಸಲಿಕ್ಕೆ ಇಷ್ಟಪಡ್ಬೇಕು. ನೀನು ಈ ಕಡೆ ಇಷ್ಟ, ಯಾಕಂದ್ರೆ ದೇವ್ರು ಕಾಣಲ್ಲ, ದೇವ್ರು ನಮ್ನಿಂದ ಏನು ಕೇಳಲ್ಲ. ನಾವು ಮನಸ್ಸು ಬಂದಾಗ ಕೊಡ್ಬೋದು ಈ ಕಡೆ. ಆದ್ರೆ ಈ ಕಡೆ ಎದುರನ್ನ ನಿನಗೆ ಏನಾರ ಕೊಡೋನ್ಬೇಕಾದ್ರೆ ಕಿಲಿ ಬರ್ತದೆ ಕುತ್ತಿಗೆ. ಅದಕ್ಕಿಮ ಬೇಡ, ದೇವ್ರು ಬೇಕು. ಅಲ್ಲೋ, ಆದ್ರೆ ವಾಕ್ಯ ಹೇಳ್ತದೆ ಕಣ್ಣಿಗೆ ಕಾಣುವ
ಸಹೋದರನನ್ನು ಪ್ರೀತಿ ಮಾಡಲಾರದೆ ಇರುವ ನೀನು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡ್ತೀಯ. ಪ್ರೀತಿ ಮಾಡ್ತಾ ಇದ್ದೀಯ. ಪ್ರೀತಿ ಯಾರಿಗೆ ಪ್ರೀತಿ ಮಾಡ್ತಾ ಇದೀಯಾ? ಈ ಕಡೆ ಪ್ರೀತಿ ಮಾಡಿದಿ ಅಂದ್ರೆ ಆ ಕಡೆ ಬಿಟ್ಟಿದಿ, ಆ ಕಡೆ ಪ್ರೀತಿ ಮಾಡಿದ್ರೆ ಈ ಕಡೆ ಬಿಟ್ಟಿದಿ. ದೇವ್ರ ಪ್ರೀತಿ ಮಾಡತ್ತಿದಿ, ಲೋಕಕ್ಕೆ ತಳ್ಳಿ ಹಾಕಿದಿ. ಲೋಕ ಪ್ರೀತಿ ಮಾಡತ್ತಿದಿ, ದೇವ್ರಿಗೆ ತಳ್ಳಿ ಹಾಕಿದಿ. ಯಾವನು ಕ್ರಿಸ್ತನಲ್ಲಿ ಇರ್ತಾನೋ, ಯಾವನು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದಾನೋ, ದೇವರನ್ನು ಪ್ರೀತಿ ಮಾಡೋ ವ್ಯಕ್ತಿ ಲೋಕವನ್ನು ಪ್ರೀತಿ ಮಾಡ್ತಾನೆ. ಅದಕ್ಕೆ ತಂದೆಯಾದ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡಿಬೇಕೆಂದು ಆತನನ್ನು ಕೊಟ್ಟನು. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಲೋ, ಕೆಲವರಿಗೆ ಇದ್ರಾಗ ಬರ್ಲಿಕ್ಕೆ ಯಾಕೆ ಇಷ್ಟ ಇಲ್ಲ ಅಂದ್ರ ಆಜ್ಞೆ ಪ್ರೀತಿ ಮಾಡ್ತಾರೆ, ನೇಮ ಪ್ರೀತಿ ಮಾಡ್ತಾರೆ, ಪದ್ಧತಿ ಪ್ರೀತಿ ಮಾಡ್ತಾರೆ, ದಶಾಜ್ಞೆ ಪ್ರೀತಿ ಮಾಡ್ತಾರೆ. ಆದ್ರೆ ಸಹೋದರನ ಪ್ರೀತಿ ಮಾಡ್ಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಸಹೋದರನಿಗೆ ಗೌರವಿಸ್ಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ. ನಾನು ಹೇಳ್ತೆ, ಅವು ಮಾಡೋದಕ್ಕಿಂತ ಮುಂಚೆ ನಿನ್ನ ಸಹೋದರನ ಗೌರವಿಸು. ಅದು ಮಾಡೋದಕ್ಕಿಂತ ಮುಂಚೆ ನಿನ್ನ ನೇರವನ್ನು ಪ್ರೀತಿ ಮಾಡು. ಅದು ಮಾಡೋದಕ್ಕಿಂತ ಮುಂಚೆ ನಿನ್ನ ಸ್ನೇಹಿತರನ್ನು ಪ್ರೀತಿ ಮಾಡು. ಆಮೇನ್, ಆಮೇನ್. ಎಷ್ಟು ಮಂದಿ ಹೇಳ್ತೀರ ನಾನು ಪ್ರೀತಿ ಮಾಡ್ತೇನೆ? ಇದ್ದೀರಾ ಪ್ರೀತಿ ಮಾಡೋರು? ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳ್ಳೋದೇ ಇರುವಾಗ ಅವ್ರ ಲೋಕದ ಪ್ರೀತಿ ಹೆಂಗೆ ಮಾಡ್ತೀರಾ? ಎಷ್ಟು ಮಂದಿ ನಿಮ್ಮನ್ನು ನೀವು ಪ್ರೀತಿ ಮಾಡಿಕೊಳ್ತೀರಾ? ಏನ್ ಪಾಸ್ಟ್ರೆ, ಏನ್ ಹುಚ್ಚು ಮಾತು ಕೇಳ್ತಾ ಇದ್ದೀರಾ? ನಮ್ಮನ್ನು ನಾವು ಹೆಂಗೆ ಪ್ರೀತಿ ಮಾಡ್ಕೊಳ್ಳಲ್ಲ? ನಿಮ್ಮನ್ನು ಪ್ರೀತಿ ಮಾಡ್ತೀರಾ? ಯಾರು ಹೇಳ್ತಾರೆ ನಿಮ್ಮನ್ನು ನೀವು ಪ್ರೀತಿ ಮಾಡ್ತೀರಾ? ಜರ ಹೇಳ್ರಿ, ಹೆಂಗೆ ಪ್ರೀತಿ ಮಾಡ್ತೀರಿ ನಿಮ್ಮ ನೀವು? ಅವ್ವಾ ಹೇಳಂದ್ರೆ ಇಲ್ಲಿ ಬಂದ್ರು. ಅವ್ವಾ ಯಪ್ಪ, ಅದು ಹೆಂಗೆ ಪ್ರೀತಿ ಮಾಡಲ್ಲ? ಈಟು ಒಳ್ಳೆ ಬಟ್ಟೆ ಹಾಕ್ತೇವೆ, ಒಳ್ಳೆ ಹೆಕ್ಕೋತೇವೆ, ನಮ್ಮದು ನಾವು ಭಾಳ ಪ್ರೀತಿ ಮಾಡ್ಕೋತೇವೆ. ಇದು ನನ್ನ ಪ್ರೀತಿ ಅಲ್ಲ. ಹಲೋ, ಮೊದಲು ನಿನ್ನನ್ನು ಪ್ರೀತಿ ಮಾಡು. ನಿನ್ನ ಪ್ರೀತಿ ಮಾಡಿದ ವ್ಯಕ್ತಿ ಇನ್ನೊಬ್ಬರನ್ನ ಪ್ರೀತಿ ಮಾಡೇ ಮಾಡ್ತೀಯ. ನೀ ಯಾರಂಬುದು ನಿನಗೆ ಗೊತ್ತಿಲ್ಲ. ನೀ ಯಾರಂಬುದು ನಿಮ್ಗೆ ಗೊತ್ತಿಲ್ಲ ಅಂದಮೇಲೆ ಇನ್ನೊಬ್ರು ನಿನ್ಗೆ ಯಾರು ಅಂತ ಗೊತ್ತಿಡ್ಲಿಕ್ಕೆ ಆಗಲ್ಲ. ಹಲ್ಲೆಲೂಯ. ನೀ ಯಾರು? ನೀ ಯಾರು? ನೀ ಯಾರು? ನೀ ಯಾರು ಅಂತ ಪ್ರಶ್ನೆ ಬಂದಾಗ ನಾ ಬಿ ಮನುಷ್ಯ ಪ್ರೀತಿ ಮಾಡ್ಲಕ್ಕಾಗಲ್ಲ, ಗ್ಯಾರಂಟಿ. ಮನುಷ್ಯ ಪ್ರೀತಿ ಮಾಡ್ಲಕ್ಕಾಗಲ್ಲ. ಯಾರು ಒಳಗಿರುವ ಆತ್ಮವನ್ನ ಗ್ರಹಿಸಿದಾರೋ ಅವರು ಇನ್ನೊಂದು ಆತ್ಮ ಗ್ರಹಿಸ್ಲಿಕ್ಕೆ ಸಾಧ್ಯ. ನನ್ನ ಒಳಗಿರುವ ಆತ್ಮ ಒಂದೇ ತಂದೆಯಾದ ದೇವರಿಂದ ಬಂದಂತ ಆತ್ಮ. ನಿನ್ನ ಒಳಗಿರುವ ಆತ್ಮ ಅದೇ ತಂದೆಯಿಂದ ಬಂದಂತ ಆತ್ಮ. ಯಾವಾಗ ತಂದೆಯಿಂದ ಬಂದಂತ ಆತ್ಮ ಅಂತ ಕೊಂಡಾಡಿತೀಯೋ ಆವಾಗ ಇನ್ನೊಬ್ಬರಿಗೆ ಮೋಸ ಮಾಡ್ಲಕ್ ಆಗಲ್ಲ, ಇನ್ನೊಬ್ಬರಿಗೆ ಕೇಡ್ ಮಾಡ್ಲಕ್ ಆಗಲ್ಲ, ಇನ್ನೊಬ್ಬರಿಗೆ ಕೊಲೆ ಮಾಡ್ಲಕ್ ಆಗಲ್ಲ, ಇನ್ನೊಬ್ಬರಿಗೆ ಕೆಡಿಸ್ಲಕ್ ಆಗಲ್ಲ, ಇನ್ನೊಬ್ಬರಿಗೆ ಹಾಳು ಮಾಡ್ಲಕ್ ಆಗಲ್ಲ, ಇನ್ನೊಬ್ಬರಿಗೆ ದ್ವೇಷ ಮಾಡ್ಲಕ್ ಆಗಲ್ಲ. ಆವಾಗ ನೀನು ಸಹೋದರನ ಪ್ರೀತಿ ಮಾಡುವ ಶಕ್ತನಾಗಿದೆ. ದೇವರು ಅದೇನೇ ಎಚ್ಚರಿಸ್ತಾ ಇದ್ದಾನೆ. ಮೊದಲಿದ್ದ ಪ್ರೀತಿಗೂ ಈಗಿದ್ದ ಪ್ರೀತಿಗೂ ವ್ಯತ್ಯಾಸ. ಎಷ್ಟು ಮಂದಿ ಹೇಳ್ತೀರಾ ನನ್ನಲ್ಲಿ ಪ್ರೀತಿ ಇದೆ? ಎಷ್ಟು ಪ್ರೀತಿ ಇದೆ? ಅಪಾರವಾದ ಪ್ರೀತಿ. ಅದಕ್ಕೆ ವಾಕ್ಯ ಹೇಳ್ತದೆ, ಸ್ನೇಹಿತನಿಗೋಸ್ಕರ ಯಾರಾದರೂ, ಸ್ನೇಹಿತನಿಗೋಸ್ಕರ, ಅಣ್ಣ ತಮ್ಮಂದಿರಿಗೋಸ್ಕರ, ಅಕ್ಕ ತಂಗಿಯರಿಗೋಸ್ಕರ ಯಾರಾದರೂ ಪ್ರಾಣ ಕೊಟ್ಟ
ಕೊಟ್ಟರೂ ಕೊಡಬಹುದು, ಪ್ರಾಣ ಕೊಟ್ಟರೂ ಕೊಡಬಹುದು. ಆದರೆ ವೈರಿಗಳಿಗೋಸ್ಕರ ಯಾರಾದರೂ ಪ್ರಾಣ ಕೊಟ್ಟವರಿದ್ದಾರಾ? ಹಲೋ, ನಿನ್ನ ವಿರೋಧಿಯನ್ನ ಪ್ರೀತಿಸ್ತಾ ಇದ್ದೀಯಾ? ನಿನಗೆ ಹಾಗೆ ಮಾಡುವವರನ್ನು ಪ್ರೀತಿಸ್ತಾ ಇದ್ದೀಯಾ? ನಿನಗೆ ಕೆಟ್ಟದ್ದನ್ನು ಬಗೆಯವರಿಗೆ ಪ್ರೀತಿಸ್ತಾ ಇದ್ದೀಯಾ? ಸ್ಟಾಪ್. ಆದರೆ ಕ್ರಿಸ್ತನು ಒಂದು ನೆನಪಿಗೆ ಬರ್ಬೇಕು ನಿಮಗ. ಕ್ರಿಸ್ತನನ್ನು ಕಾಣುವಾಗ ಆತ ಹೇಳ್ತಾನೆ, ನಾನು ನೀತಿವಂತರಿಗೋಸ್ಕರ ಬಂದಿಲ್ಲ, ಕೆಟ್ಟು ಹೋದವರನ್ನ, ಪಾಪಿಗಳನ್ನ, ಕೆಲಸಕ್ಕೆ ಬಾರದವರನ್ನ, ನನಗೆ ವಿರುದ್ಧವಾಗಿ ಜೀವಿಸಿದಂತ ನನ್ನ ಪ್ರಿಯ ಮಕ್ಕಳಿಗಾಗಿ ನನ್ನ ಪ್ರಾಣ ಕೊಡಲು ನಾನು ಶಕ್ತನಾಗಿದ್ದೇನೆ. ಆ ಕ್ರಿಸ್ತನ ಪ್ರೀತಿ ನಿನ್ನಲ್ಲಿದೆಯಾ? ಆ ಕ್ರಿಸ್ತನ ದಯ ನಿನ್ನಲ್ಲಿದೆಯಾ? ಎಷ್ಟು ಮಂದಿ ಹೇಳ್ತೀರಾ ಕ್ರಿಸ್ತನ ದಯ ನನ್ನಲ್ಲದೆ? ನಿಮಗೆ ಗೊತ್ತಿರ್ಲಿ, ಎಲ್ಲಿ ನೀನು ವೈರಿ ಪ್ರೀತಿ ಮಾಡ್ತಿ ಅಲ್ಲಿ ಜಗಳ ಖತಮ್, ದ್ವೇಷ ಖತಮ್, ವೈರತ್ವ ಖತಮ್. ಅದು ನಿನ್ನಲ್ಲಿಲ್ಲ. ಸಭೆಯಾಗಿ ಬರ್ತಾ ಇದೀಯಾ, ಪ್ರಾರ್ಥನೆ ಮಾಡ್ತಾ ಇದೀಯಾ, ಕಾಣಿಕೆ ಸಮರ್ಪಣೆ ಮಾಡ್ತಾ ಇದೀಯಾ, ಅದು ನಿನ್ನ ಒಳಗಿರುವ ಪ್ರೀತಿ ಇಲ್ಲ. ಯಾರಾದ್ರೂ ಇಲ್ಲಿ ಇದ್ದೀರಾ? ಕರ್ತನೆ, ಇಲ್ಲಿವರೆಗೆ ನಾನು ಅಂತ ಕಾರ್ಯ ಮಾಡಿದ್ದೇನೆ, ಆದರೆ ಇನ್ನು ಮುಂದೆ ನಾನು ನನ್ನ ಪ್ರೀತಿಯಲ್ಲಿ ಒಂದಾಗ್ತೇನಪ್ಪ. ಇದ್ದೀರಾ? ಯಾರಾದ್ರೂ ಈ ಸಭೆಯಲ್ಲಿ ಅಂತವ್ರು ಇದ್ದೀರಾ? ಇದ್ದೇವೆ ಅಂತ ಒಬ್ರು ಕೈ ಎತ್ತಲಕ್ಕೆ ರೆಡಿ ಇಲ್ಲ. ವೈರಿಗಳನ್ನು ಪ್ರೀತಿಸಿರಿ, ನಿಮಗೆ ಹಾಗೆ ಮಾಡುವವರನ್ನ ಮೇಲೆ ಪ್ರಾರ್ಥಿಸಿ ಶುಭ ಮತ್ತು ಆಶೀರ್ವಾದ ಘೋಷಣೆ ಮಾಡಿರಿ. ವಾಕ್ಯ ಹೇಳ್ತದೆ. ಶಾಸ್ತ್ರ ಏನ್ ಹೇಳ್ತಿತ್ತು? ಕಣ್ಣು ತೆಗೆದವನಿಗೆ ಕಣ್ಣು ತೆಗಿ ಅಂತ ಹೇಳ್ತಿತ್ತು. ಒಬ್ಬರು ಪ್ರಾಣ ತೆಗೆದನ ಅವನ ಪ್ರಾಣ ತೆಗಿ ಅಂತ ಹೇಳ್ತಾ ಇತ್ತು. ಒಬ್ಬನ ಕೈ ಮುರಿದನ ಅವನ ಕೈ ಮುರಿತೆ ಅಂತ ಹೇಳ್ತಾ ಇತ್ತು. ಆದರೆ ಯೇಸು ಹೇಳ್ತಾನ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿ ಮಾಡಿರಿ, ನಿಮಗೆ ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ. ಎಷ್ಟು ಮಂದಿ ಇಲ್ಲಿ ಇದ್ದೀರಾ ವಾಕ್ಯ ಸ್ವೀಕಾರ ಮಾಡಲಿಕ್ಕೆ? ಇದ್ದೀರಾ? ಭಜನೆ ಮಾಡಕ್ಕೆ ಎಲ್ಲರೂ ಇದ್ದಾರೆ, ಪ್ರಾರ್ಥನೆ ಮಾಡಕ್ಕೆ ಎಲ್ಲರಿದ್ದಾರೆ, ಚರ್ಚೆಗೆ ಬರ್ಲಿಕ್ಕೆ ಎಲ್ಲರಿದ್ದಾರೆ, ಸತ್ಯವೇದ ಓದಲಿಕ್ಕೆ ಎಲ್ಲರಿದ್ದಾರೆ. ಆದರೆ ಕ್ರಿಸ್ತನು ಹೇಳಿದ ಆಜ್ಞೆ ಆಗಲ್ಲ, 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 ಆಗಲ್ಲ. ಹಲೋ, ಇದ್ದೀರಾ? ಅದೇ ತಪ್ಪು ನಿನ್ನ ಮೇಲೆ ಹೊರಿಸ್ಬೇಕಾಯ್ತು. ಇವತ್ತು ಯೋಚನೆ ಮಾಡ್ರೆ ಆ ತಪ್ಪಿನ ನೀವು ಇದ್ದೀರೇ ಇಲ್ಲ ಅಂತ. ಆ ತಪ್ಪು ನಿಮ್ಮಲ್ಲಿ ಕಾರ್ಯ ಮಾಡತದ ಇಲ್ಲ ಯೋಚನೆ ಮಾಡಿ. ಒಂದು ವೇಳೆ ಅಂತ ಸ್ಥಿತಿಯಲ್ಲಿರ್ಬೋದಾದ್ರೆ ಈಗಲೇ ಹೇಳ್ಬೇಕು, ಎದ್ದು ನಿಂತ್ಕೊಂಡು, ಕರ್ತನೆ ನಾನು ತಪ್ಪು ಮಾಡಿದ್ದೇನಪ್ಪ, ಇನ್ನು ಮುಂದೆ ನನ್ನ ಸಹೋದರನ ಪ್ರೀತಿ ಮಾಡ್ತೇನೆ, ನನ್ನ ವೈರಿಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ, ನಾನು ದೇಶಕ್ಕಾಗಿ ಪ್ರಾರ್ಥಿಸ್ತೇನೆ. ಅದಕ್ಕೆ ಹೇಳ್ತಾನೆ ನಾವು. ಆಮೇನ್, ಆಮೇನ್. ಎಷ್ಟು ಮಂದಿ ಸಿದ್ಧ ಇದ್ದೀರಾ ನಿಮ್ಮ ವೈರಿಗಳನ್ನು ಪ್ರೀತಿ ಮಾಡುವುದಕ್ಕೆ? ಇದ್ದೀರಾ? ಇದ್ದೇವಂತವ್ರು ಸ್ವಲ್ಪ ಕೈ ಎತ್ತಿ ಹೇಳ್ತೀರಾ, ನಾನು ವೈರಿಗಳನ್ನು ಪ್ರೀತಿಸ್ತೇನೆ. ಕಾರಣ ಏನು ಗೊತ್ತಾ? ನೀ ಹೇಳ್ಬೋದು, ಚಲೋ ಹೇಳತ್ತೀರ ಪಾಯಸವ್ರೆ, ನಾನು ವೈರಿ ಪ್ರೀತಿ ಮಾಡಿದ್ರೆ ಅವನ ಪೂರ ಮನೆಯೇ ಕಸ್ಕೊತಾನ. ಹೌದಲ್ಲ? ಹೌದಾ ಇಲ್ಲ? ಹೌದಂಬರ್ ಕೈ ಎತ್ತಿ ತೋರಿಸ್ರಿ. ಹೌದಾ ಇಲ್ಲ? ಕಸ್ಕೊತಾನ ಕಸ್ಕೊಮಲ್ಲ? ಒಂದು ವಿಷಯ ನೆನಪಿಗೆ ಬರ್ಲತ್ತದ, ನೀವು ಹೇಳಂದ್ರೆ ಹೇಳ್ತೇನೆ ನಾನು. ಅಬ್ರಹಮ ತನ್ನ ಊರು ಬಿಟ್ಟು, ಕಲ್ದೀರ ಪಟ್ಟಣ ಬಿಟ್ಟು ಇಸ್ರಾಯೇಲ್ ಕಡೆ ಬರ್ಬೇಕಂತ ಐಗುಪ್ತಕ್ಕೆ ಬಂದ. ಐಗುಪ್ತ್ಯದ ರಸ ಅವನ ಹೆಂಡತಿಗೆ ನೋಡ್ದ,
ಭಾಳ ಚೆದ್ರ ಕಾಣಿಸ್ದಳು. ಹೇಳ್ತಾನೆ ಹೋಗಕ್ಕೆ ಕರ್ಕೊಂಡು ಬಾ ಅಂತ ಹೇಳಿ. ಎದುರ ಯಜಮಾನನ ಮೊಗಲಾಗ ಹೆಂಡತಿ ಇದ್ದಾಳ. ಕರ್ಕೊಂಡು ಬಾ ಅಂತ ಹೇಳಿದಾಗ ಅಬ್ರಹಾಮ ಒಂದೂ ಮಾತಾಡಲಿಲ್ಲ. ಒಯ್ತೇಂದ್ರ ಅನ್ನ ಅವನಿಗೆ ಗೊತ್ತಿತ್ತು. ಯಾರಿಗೆ? ಅಬ್ರಹಾಮ ಗೊತ್ತಿತ್ತು. ನನ್ನ ಹೆಂಡತಿ ಕೈಯವ ನಾನಲ್ಲ, ನನ್ನ ಹೆಂಡತಿ ಕೈಯವಂತ ನನ್ನ ದೇವರಿದ್ದಾನೆ. ಕರ್ಕೊಂಡು ಒಯ್ದರು. ಒಯ್ಲಕ್ಕೇನೋ ಮನೆಗೆ ಒಯ್ದರು. ಆದ್ರೆ ದೇವರಾತ್ಮ ಅವನನ್ನು ಬಿಡಲಿಲ್ಲ. ನಿನ್ನನ್ನು ಹೊಡೆದು ಕಸ್ಕೋಬೇಕಂತಾರಲ್ಲ, ಅವ್ರ ಆತ್ಮ ದೇವ್ರು ತಾನೇ ಚೇಂಜ್ ಮಾಡ್ತಾನೆ. ಹಲ್ಲೇಲೂಯಾ. ಹಲೋ, ಏನೋ ಕೇಳಿನ ಕತಿ ಅನ್ಬೋದು. ಕೇಳಿನ ಕತಿ ಅಲ್ಲ, ನಾನು ಕಣ್ಣಾರ ನೋಡಿದ್ದು. ಹಲ್ಲೇಲೂಯಾ. ಒಬ್ಬ ವ್ಯಕ್ತಿಗೆ ಕೊಲೆ ಮಾಡ್ಬೇಕಂತ ಒಯ್ದ್ರು ನನ್ನ ಕಣ್ಣೆದ್ರ. ಅವ ಹೇಳ್ದ, ಕೊಲೆ ಮಾಡ್ತೀರಿ ಮಾಡಿ, ನನಗೇನು ಬೇಕಾಗಿಲ್ಲ. ಅವತ್ತು ಆಗುತ್ತೆ, ಸಾಯ್ಲಿಕ್ಕೆ ನಾ ಶಕ್ತ ಅಂತೇಳಿ ಒಪ್ಪಿಸ್ಕೊಟ್ಟ. ಯಾವಾಗ ಒಪ್ಪಿಸ್ಕೊಟ್ನೋ ದೇವರಾತ್ಮ ಅವ್ರ ಹೃದಯ ಮಾರ್ಪಡಿಸಿದ. ಯಾರು ಕೊಲ್ಬೇಕಂತ ಒಯ್ದಿದ್ದಾರೋ, ಕೊಲ್ಬೇಕಂತ ಒಯ್ದ ವ್ಯಕ್ತಿ ಆತಗೆ ಹಿಂದಕ್ಕೆ ತಂದು ಅವನ ಕೈದಾಗ ಹಣ ಕೊಟ್ಟು ಸುಖವಾಗಿ ಬಾಳು ಅಂತ ಹೇಳತ್ತಾರ. ಕತಿಯಲ್ಲ, ಪ್ರೆಸೆಂಟ್ ನಡೆದ ಕತಿ. ಕ್ರಿಸ್ತನಲ್ಲಿರುವವರಿಗೆ ಆತನು ಕಾಯುವ ಶಕ್ತನಾಗಿದ್ದಾನೆ. ಭದ್ರವಾದ ಬುರ್ಜು, ಬಂಡೆ, ಕೋಟೆ ಆತನಾಗಿದ್ದಾನೆ. ನಿನಗೆ ಗೊತ್ತಿರ್ಲಿ ಆತೇನು ಹೇಳ್ತಾನದು ಮಾಡ್ಲಕ್ಕೆ ರೆಡಿ ಇರುನಿ. ಆವಾಗ ನಿಜಕ್ಕೂ ನಿನ್ನಲ್ಲಿ ಪ್ರೀತಿ ಆಳ್ವಿಕೆ ಮಾಡ್ತದೆ, ನಿಜಕ್ಕೂ ನಿನ್ನಲ್ಲಿ ದೇವರಾತ್ಮ ಆಳ್ವಿಕೆ ಮಾಡ್ತದೆ, ನಿಜಕ್ಕೂ ನಿನ್ನ ಜೊತೆ ಕಾರ್ಯ ಮಾಡ್ತಾನೆ. ಒಬ್ಬ ಸಿಸ್ಟರ್ ಫೋನ್ ಮಾಡಿದ್ರು, ಪಾಸ್ಟ್ರೆ ನಮ್ಮಲ್ಲಿ ಆಫೀಸ್ದಾಗ ಒಬ್ರು ಭಾಳ ನಮ್ಗೆ ಕಷ್ಟ ಕೊಡ್ಲತ್ತಾರ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನಾನೇ ನೌಕರಿ ಬಿಟ್ಟು ಹೋಗ್ಬೇಕಂತ ನನಗೆ ಆಸೆ ಆಗ್ತಾ ಇದೆ. ಅವ್ರಿಗೆ ಹೇಳಿದೆ, ಅಮ್ಮ ಅವರಿಗೋಸ್ಕರ ಪ್ರಾರ್ಥನೆ ಮಾಡಮ್ಮ. ಪಾಸ್ಟ್ರೆ ಎಷ್ಟು ಪ್ರಾರ್ಥನೆ ಮಾಡಿದೆ, ಸಕ್ಸಸ್ ಆಗೇ ಇಲ್ಲ. ನಾ ಹೇಳಿದೆ, ಇಲ್ಲ, ನೀನು ನಿಜವಾದ ಆಶೀರ್ವಾದ ಪ್ರಾರ್ಥನೆ ಮಾಡಿಲ್ಲ, ನೀನು ಆಶೀರ್ವಾದ ಪ್ರಾರ್ಥನೆ ಮಾಡಿ, ದೇವರೇ ಆ ವ್ಯಕ್ತಿಗೆ ಆಶೀರ್ವಾದ ಮಾಡಂತ ಹೇಳಿ ಅಂತ ಹೇಳಿ ಹೇಳ್ದ. ಕೇವಲ ಒಂದು ವಾರ ಆಗಿಲ್ಲ, ತಿರುಗಿ ಫೋನ್ ಬಂತು, ಪಾಸ್ಟ್ರೆ ಯಾರು ನನ್ನನ್ನು ತೆಗೆದು ಹಾಕ್ಬೇಕಂತ ಇಷ್ಟ ಪಟ್ಟಿರೋ ಅವರೇ ವರ್ಗಾವಣೆಯಾಗಿ ಇನ್ನೊಂದು ಜಿಲ್ಲೆಗೆ ಹೋದ್ರು ಅಂತ. ಇದರ ಅರ್ಥ ನಿನ್ನ ಒಳಗಡೆ ಪ್ರೀತಿ, ದಯ, ಕರುಣೆ, ಸಮಾಧಾನ, ನೀತಿಯ ಜೀವನ ಇರುವುದಾದ್ರೆ ನಿನ್ನ ಕುಟುಂಬ, ನಿನ್ನ ಶರೀರ, ನಿನ್ನ ಬಂಡವಾಳ ಎಲ್ಲ ಕಾಯುವ ಶಕ್ತನು ಪರಲೋಕದಲ್ಲಿರುವ ದೇವರಾಗಿದ್ದಾನೆ. ಎಷ್ಟು ಮಂದಿ ಸ್ವೀಕಾರ ಮಾಡ್ತೀರಾ? ಮಾಡುವಂತವ್ರು ಸ್ವಲ್ಪ ಕೈಗಳೆತ್ತಿ ಹೇಳ್ತೀರಾ? ನಡೆಸುವಾತನು, ಒದಗಿಸುವಾತನು, ಕಾಯುವಾತನು ಪರಲೋಕದಲ್ಲಿರುವ ದೇವರಾಗಿದ್ದಾನೆ. ನಿನ್ನಿಂದ ಏನಾಗಲ್ಲ, ಏನೂ ಮಾಡ್ಲಕ್ ಸಾಧ್ಯ ಇಲ್ಲ. ಕಾಯುವಾತನು ನಿನ್ ಜೊತೆ ಇರುವಾಗ ನಿದ್ರೆ ಹತ್ತಿದ್ರೂ ಕೂಡ ಎಚ್ಚರ ಜೀವನದಲ್ಲಿ ಜೀವಿಸ್ತಾ ಇರ್ತೀಯ. ಆಮೇನ್, 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 ಆಮೇನ್. ನಾನು ಹೇಳಂಥದ್ದು ಏನು ಗೊತ್ತಾ? ಯಾವುದು ದೇವರು ಕೊಡ್ತಾ ಇದ್ದಾನೋ, ಯಾವ ದೇವರು ನಿನಗೆ ಎಚ್ಚರಿಸ್ತಾ ಇದ್ದಾನೋ ಅದನ್ನು ಕಾಪಾಡುವುದಕ್ಕೆ ಶಕ್ತನಾಗಿರು. ಲೋಕದ ಕಡೆ ನೋಡಬೇಡ, ಲೋಕದ ಜೀವನ ನೋಡಬೇಡ. ಕಾಯುವಾತನು ಇವರಲ್ಲ, ಭದ್ರಪಡಿಸುವವರು ಇವರಲ್ಲ, ನಿನ್ನನ್ನು ಕಾಯುವವನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ಸದಾ ಕಾಲ ಪರಲೋಕದಲ್ಲಿ ನಿನಗೋಸ್ಕರ ಕಾಯುವ ಶಕ್ತನಾಗಿದ್ದಾನೆ. ನೀನು ಒಬ್ಬಂಟಿಗನಾಗಿದ್ರು ಚಿಂತೆ ಇಲ್ಲ, ಕಾಯುವ ದೇವರು ಶಕ್ತನಾಗಿದ್ದಾನೆ. ಹಲ್ಲೇಲೂಯಾ. ಎಷ್ಟು ಮಂದಿ ನಂಬ್ತೀರಾ? ಎಷ್ಟು ಮಂದಿ ಹತ್ರ ನಂಬಿಕೆ ಇದೆ? ಕಾಯುವ ದೇವರು ಶಕ್ತನಾಗಿದ್ದಾನೆ.
ಕಾರಣ, ನಿನ್ನನ್ನು ಬಲಪಡಿಸುವಂಥದ್ದು, ನಿನ್ನ ನಂಬಿಕೆಯಲ್ಲಿ ಮುನ್ನಡೆಸುವಂಥದ್ದು ನಿನ್ನ ಒಳಗಡೆ ಇರುವ ಪ್ರೀತಿ. ಕತೆ ಹೇಳ್ತಾ ಇಲ್ಲ ನಾನು, ಸುಮ್ಮನೆ ಏನೋ ಬಣ್ಣ ಹಚ್ಚಿ ಸಾರಿಸ್ತಾ ಇಲ್ಲ. ನಿನ್ನ ಪ್ರೀತಿಯನ್ನು ಸಂಪಾದನೆ ಮಾಡು. ನಿನ್ನ ಪರವಾಗಿ ದೇವರು ಹೋರಾಡುವ ಶಕ್ತನಾಗಿದ್ದಾನೆ. ನಿನ್ನ ಪ್ರೀತಿಯನ್ನು ಸಂಪಾದನೆ ಮಾಡು. ನಿನಗೆ ಬಲವಾದ ಸಮೃದ್ಧಿ ಆಶೀರ್ವಾದ ಪರಲೋಕದಿಂದ ಇಳಿದು ಬರುವಂಥದ್ದಾಗಿದೆ. ಎಷ್ಟು ಮಂದಿ ಹೇಳ್ತೀರಾ, ನಾನು ಇನ್ನು ಮುಂದೆ ನಾನು ಪ್ರೀತಿಯಲ್ಲಿ ಜೀವಿಸ್ತೇನೆ, ನಾನು ಪ್ರೀತಿಯನ್ನು ಕಾಪಾಡ್ತೇನೆ ಅನ್ನುವಂಥವ್ರು ಸ್ವಲ್ಪ ಕೈ ಎತ್ತಿ ಹೇಳ್ತೀರಾ? ಎಷ್ಟು ಮಂದಿ ಹೇಳ್ತೀರಾ ನಾನು ಪ್ರೀತಿಯನ್ನು ಕಾಪಾಡ್ತೇನೆ? ನಿನ್ನ ಐಶ್ವರ್ಯ ಯಾವ್ದು ಗೊತ್ತಾ? ನಿನ್ನ ಐಶ್ವರ್ಯ ಹಣ ಅಲ್ಲ, ನಿನ್ನ ಐಶ್ವರ್ಯ ಬಂಗಾರ ಅಲ್ಲ, ನಿನ್ನ ಐಶ್ವರ್ಯ ಬೆಳ್ಳಿ ಅಲ್ಲ. ನಿನಗಿರುವ ಐಶ್ವರ್ಯ ನಿನ್ನಲ್ಲಿರುವ ಪ್ರೀತಿ. ಪ್ರೀತಿ ಇಲ್ಲ ಲೋಕದಾಗ ಏನೂ ಇಲ್ಲ. ಪ್ರೀತಿ ಇಲ್ಲ ಲೋಕದಲ್ಲಿ ಏನೂ ಇಲ್ಲ. ಲೋಕದ ಪ್ರೀತಿ ಇದೆ, ಲೋಕದ ಪ್ರೀತಿ ಇದೆ. ನಿನ್ನಲ್ಲಿರತನ ಮಾತ್ರ ನಿನ್ನವರು. ಆದ್ರೆ ದೇವ್ರ ಪ್ರೀತಿ ಹಾಂಗಲ್ಲ. ಇದೆಯೋ ಇಲ್ಲದಿದೆಯೋ ಗೊತ್ತಿಲ್ಲ, ಅದರ ಪ್ರೀತಿ ಇರುವಾಗ ದೇವದೂತರ ಸೈನ್ಯ ನಿನ್ನನ್ನು ಸದಾ ಕಾಲ ಮುತ್ತಿಕೊಂಡು ಕಾಯುವಂಥದ್ದಾಗಿದೆ. ಎಷ್ಟು ಮಂದಿ ಹೇಳ್ತೀರಾ? ಇವತ್ತಿನ ಪ್ರೀತಿ ಸಂಪಾದನೆ ಮಾಡಲಿಕ್ಕೆ ಎಷ್ಟು ಜನ ಸಿದ್ಧರಾಗಿದ್ದೀರಾ? ಪ್ರೀತಿ ಬೇಕಾ? ಹಣ ಬೇಕಾ? ಪ್ರೀತಿ ಬೇಕಾ? ಅಧಿಕಾರ ಬೇಕಾ? ಪ್ರೀತಿ ಬೇಕಾ? ಲೋಕ ಬೇಕಾ? ಪ್ರೀತಿ ಬೇಕಾ? ಐಶ್ವರ್ಯ ಬೇಕಾ? ನಿನಗೊಂದು ಗೊತ್ತಿರಲಿ, ನಿಮ್ಮ ವೈರಿಗಳಿಗೋಸ್ಕರ, ನಿನ್ನ ವಿರೋಧಿಗಳಿಗೋಸ್ಕರ ನೀನು ಪ್ರಾರ್ಥನೆ ಮಾಡುವುದನ್ನು ಕಲಿತುಕೋ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕದಲ್ಲಿರುವವರಿಗಿಂತ, ಲೋಕದಲ್ಲಿರುವ ಅಧಿಕಾರಕ್ಕಿಂತ, ಲೋಕದಲ್ಲಿರುವ ಸಾಮರ್ಥ್ಯಕ್ಕಿಂತ, ಲೋಕದಲ್ಲಿರುವ ವೈದ್ಯನಿಗಿಂತ, ಲೋಕದಲ್ಲಿರುವ ಆಡಂಬರಕ್ಕಿಂತ ನಿನ್ನ ಜೊತೆ ಇರುವ ದೇವರ ಸಾಮರ್ಥ್ಯ ದೊಡ್ಡದಾಗಿದೆ. ಎಷ್ಟು ಮಂದಿ ಇದ್ದೀರಾ ಇಲ್ಲೇ? ಎಷ್ಟು ಮಂದಿ ಸ್ವೀಕಾರ ಮಾಡ್ತೀರಾ? ಮಾಡ್ಲಿಕ್ಕೆ ಮನುಷ್ಯರು ಒಂದ್ಸಾರಿ ಕೈಗಳೆತ್ತಿ ಹಲ್ಲೆಲೂಯಾ. ನಿಜವಾದ ಪ್ರೀತಿ ನಾನು ಸಂಪಾದಿಸ್ತೇನೆ. ಅದಕ್ಕೆ ವಾಕ್ಯ ಹೇಳ್ತದೆ, ಒಂದು ಕೆನ್ನೆ ಮೇಲೆ ಹೊಡೆದ್ರ ಲೋಕ ಹೇಳ್ತದ, ಒಂದರ ಹೊಡೆದನ ನೀನ್ 4 ಪಟ್ಟು ಹೊಡಿಯೋನಿ. ಶಾಸ್ತ್ರವೇ ಹಂಗೆ ಹೇಳ್ತಿತ್ತು. ಇವತ್ತು ನೀವು ಶಾಸ್ತ್ರದಾಗ ಕ್ರಿಸ್ತನಲ್ಲ. ಎಷ್ಟು ಮಂದಿ ಕ್ರಿಸ್ತನಲ್ಲಿದ್ದೀರಾ? ಶಾಸ್ತ್ರದಾಗಿದ್ದೀರ? ಎಷ್ಟು ಜನ ಇದ್ದೀರಾ ಶಾಸ್ತ್ರದಾಗಿದ್ದವ್ರು? ಇಲ್ಲ, ಶಾಸ್ತ್ರದಾಗಿಲ್ಲ. ಶಾಸ್ತ್ರದಾಗಿಲ್ಲ ಅಂದ್ರೆ ನೀವು ಕ್ರಿಸ್ತನ ಪ್ರೀತಿಯಲ್ಲಿ ನೀವು ಪ್ರೀತಿ ಉಳ್ಳವರಾಗಿದ್ದೀರಿ. ಆ ಪ್ರೀತಿ ಲೋಕಕ್ಕೆ ನೀವು ಹಂಚಬೇಕು. ಆಮೇನ್, ಆಮೇನ್. ಒಂದು ತಪ್ಪು ನಿಮ್ಮ ಮೇಲೆ ಹೊರಿಸ್ತಾ ಇದ್ದಾನೆ, ಒಂದೇ ಒಂದು ತಪ್ಪು. ಯಾವುದು ಗೊತ್ತಾ? ಯಾವುದು? ಒಂದು ತಪ್ಪು ನಿಮ್ಮ ಮೇಲೆ ಹಾಕ್ತಾ ಇದ್ದಾನೆ. ಯಾವುದು? ನಿನಗೆ ಮೊದಲಿದ್ದಂಥ ಪ್ರೀತಿ ಈಗಿಲ್ಲ. ಮೊದಲು ಬಹಳ ಪ್ರೀತಿ ಮಾಡ್ತಿದ್ದ, ಈಗ ಪ್ರೀತಿ ಮಾಡ್ತಾ ಇಲ್ಲ. ಮೊದಲು ಬಹಳ ಏನಂತಾರೆ ಆಸಕ್ತಿ ಇತ್ತು, ಈಗ ಆಸಕ್ತಿ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. ಸ್ವಲ್ಪ ನಾನು ಸಾಧಾರಣವಾಗಿ ಹೇಳ್ತಾ ಇರ್ಬೋದು, ಆದರೆ ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ದೇವರ ಆತ್ಮನ ಬಲ ಎಷ್ಟು ಆಳವಾಗಿ ನಮ್ಮನ್ನು ಕರ್ಕೊಂಡು ಹೋಯ್ತಾ ಇದೆ ಅಂತ. ನಿನಗಿರುವ ಪ್ರೀತಿಯನ್ನು ಹಿಡಿದುಕೋ. ನಿನಗಿರುವ ನಿನ್ನ ದೊಡ್ಡ ಆಯುಧ ಯಾವ್ದು ಗೊತ್ತಾ? ಪ್ರೀತಿ. ಮೊದಲನೇ ಖಡ್ಗ ಯಾವ್ದು ಗೊತ್ತಾ? ಪ್ರೀತಿ. ಲೋಕ ಜಯಿಸಬೇಕಾದ ಮೊದಲನೇ ಖಡ್ಗನೇ ಪ್ರೀತಿ. ಕ್ರಿಸ್ತ ಪರಲೋಕಂತನಂತ ಖಡ್ಗ ಏನ್ ತಂದ? ಸೈನ್ಯ ಅಲ್ಲ, ದೇವದ್ರ ದೊಡ್ಡ ಸೈನ್ಯ ಅಲ್ಲ, ತಾಕತ್, ಬುದ್ಧಿ, ಐಶ್ವರ್ಯ ಯಾವುದು ತಂದಿಲ್ಲ. ಪರಲೋಕಲಿನ ಬರಾಗ ಒಂದೇ ಒಂದು ಪ್ರೀತಿ ಹಿಡ್ಕೊಂಡು ಬಂದನ. ಆ ಪ್ರೀತಿ ಲೋಕವನ್ನು ಜಯಿಸುವಂಥದ್ದಾಗಿದೆ. ಆಮೇನ್, 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 ಆಮೇನ್. ಒಂದು ಸಾರಿ ಓದಿ ನಾವು ಮುಂದೆ ಹೋಗೋಣ. ಪ್ರೈಸ್ ಗಾಡ್, ಹಾಲೆಲೂಯಾ, ಪ್ರೈಸ್ ಗಾಡ್, ಹಾಲೆಲೂಯಾ.
ಒಂದು ಸಾರಿ ಓದಿ ನಾವು ಮುಂದೆ ಹೋಗೋಣ. ಪ್ರಕಟಣೆ 2ನೇ ಅಧ್ಯಾಯ 5ನೇ ವಚನ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಏನು ನೀನು ಎಲ್ಲಿಂದ ಬಿದ್ದಿದ್ದೀಯೋ ಏನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು. ಸ್ತೋತ್ರ. ಈಗ ನಾ ಹೇಳಬೇಕಾದ ಮುಂದಿನ ಭಾಗ ಇದು. ಪ್ರೀತಿ ಇಲ್ಲ ಕಳ್ಕೊಂಡಿದ್ಯಾ? ಪ್ರೀತಿ ನಿನ್ನಲ್ಲಿಲ್ಲ, ಇತ್ತು ಈಗಿಲ್ಲ. ಆ ಪ್ರೀತಿ ನೀನು ಪಡ್ಕೊಳ್ಬೇಕಾದ್ರೆ ನೀನು ಎಲ್ಲಿ ಬಿಟ್ಟಿದೆಯಲ್ಲ, ಎಲ್ಲಿ ನೀ ತಿರಸ್ಕಾರ ಮಾಡಿದೆಯಲ್ಲ, ಎಲ್ಲಿ ನೀ ಅದನ್ನು ಅವಹೇಳನೆ ಮಾಡಿದೆಯಲ್ಲ, ಎಲ್ಲಿ ನೀ ಅದನ್ನು ತೆಗೆದು ಹಾಕಿದೆಯಲ್ಲ, ಅಲ್ಲಿಂದ ಶುರು ಮಾಡು ಅಂತ. ಓದಮ್ಮ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೆನಪಿಗೆ ಬರ್ತಾ ಇದೆ ಕೆಲವರಿಗೆ. ಎಲ್ಲಿ ನಾವು ಬಿಟ್ಟಿದ್ದೀವಿ ಪ್ರೀತಿ ಎಂಬುದು, ಎಲ್ಲಿ ನಾವು ಬಿಟ್ಟಿದ್ದೀವಿ. ಕ್ರಿಸ್ತನಿಗೆ ಹಿಡ್ಕೊಂಡಿದ್ದೀವಿ, ಆದ್ರೆ ಕ್ರಿಸ್ತನಿರುವ ಪ್ರೀತಿ ಇಲ್ಲ. ಆಮೇನ್. ಎಷ್ಟು ಮಂದಿ ಹೇಳ್ತೀರ ನಾನು ಕ್ರಿಸ್ತನ ಪ್ರೀತಿಯಲ್ಲಿ ಜೀವಿಸಬೇಕು ಅಂತ ಹೇಳಿ? ಇದ್ದೀರಾ? ಎಲ್ಲಿಂದ ಬಿಟ್ಟಿದಿ ಅಲ್ಲಿನ ಶುರು ಮಾಡು. ಹಿಂದಕ್ಕೆ ಎಲ್ಲಿ ಬಿಟ್ಟಿದೆಯಲ್ಲ ಅಲ್ಲಿನ ಶುರು ಮಾಡು. ಅಂದ್ರೆ ಯಾವ ಜಾಗದಾಗ ಬಿಟ್ಟಿದೆಯಲ್ಲ ಅದನ್ನು ತಿರುಗಿ ಪಡ್ಕೋ. ಆ ಜಾಗಕ್ಕೆ ತಿರುಗಿ ಬಂದು ನಿಂದರು. ಎಲ್ಲಿ ಪ್ರೀತಿ ಹಾಗೆ ಮಾಡಿದೀಯಾ, ಎಲ್ಲಿ ಪ್ರೀತಿ ತಳ್ಳಿ ಹಾಕಿದೀಯಾ, ತಿರುಗಿ ಆ ಸ್ಥಾನದ ಬಂದು ನಿಂತೇಳಿ ಕರ್ತನೆ, ಈಗ ನಾನು ಪ್ರೀತಿಸ್ತೇನೆ. ಆಶೀರ್ವಾದ ಮತ್ತೆ ಪ್ರಾರಂಭ. ಒಂದ್ ವೇಳೆ ಇಲ್ಲ ಬಿಡ್ರಿ, ನಾ ಏನು ತಪ್ಪು ಮಾಡಿಲ್ಲ, ಇಲ್ಲ ನೀನು ಸಭೆದಾಗಿಲ್ಲ, ಸಭೆ ಆಶೀರ್ವಾದ ನಿನಗಾಗಲ್ಲ. ಸ್ವಲ್ಪ ಎಚ್ಚರಿಕೆ ಇರಲಿ. ಸಭೆಗೆ ನಾ ಹೇಳಕ್ಕೆ ಇಷ್ಟಪಡ್ತೇನೆ, ಬಹಳ ಎಚ್ಚರಿಕೆಯಿಂದ ನಾವು ಎಚ್ಚರಿಕೆ ಹೆಜ್ಜೆಯನ್ನು ಮುನ್ನಡಿಬೇಕಾಗಿದೆ. ಆ ವಾಕ್ಯ ಬಹಳ ಆತ್ಮೀಕವಾಗಿ ನಮ್ಮೊಟ್ಟಿಗೆ ಮಾತಾಡುವಂತದ್ದಾಗಿದೆ. ಏನಂತ? ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ಏನು ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ಈ ಮೊದಲು ಮಾಡೋ ಕೃತ್ಯಗಳು ಯಾವೂ ಇಲ್ಲ, ಎಲ್ಲ ನಿಂತು ಹೋಗಿವೆ. ಎಷ್ಟಕ್ಕೆ ಬರ್ತೀರಿ ಮೊದಲು ಚರ್ಚೆಗೆ? ಎಷ್ಟಕ್ಕೆ ಚರ್ಚೆಗೆ ಬರ್ತೀರಿ ಮೊದಲು? ಭಾಸ್ಕರ್ ಕೇಳ್ತೆ ಇಲ್ಲೋದು. ಭಾಸ್ಕರ್ ಮೊದಲು ಎಷ್ಟಕ್ಕೆ ಚರ್ಚೆಗೆ ಬರ್ತೀನಿ? 8 ಗಂಟೆಗೆಲ್ಲ ಚರ್ಚೆನಾಗ ಇರ್ತೀವಿ. ಈಗ ಎಷ್ಟು ಕೊಂಟಿವಿ? ನಾ ಬರ್ತೆ ಪಾಸ್ಟೇ, ಖರೆ ಯಾರು ಬರಲ್ರಲ್ಲ. ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಿನಗೆ ಆಶೀರ್ವಾದ ಮಾಡೋರು ಸಭೆನಾ ಕ್ರಿಸ್ತ? ಜರ ಕೈ ಎತ್ತಿ ಹೇಳ್ಬೇಕು. ಕ್ರಿಸ್ತ ಕ್ರಿಸ್ತಗೆ ನೋಡ್ತೆ, ಸಭೆಗೆ ನೋಡ್ತೆ? ಹೋದ್ರಿ ನೀವು ಸರಿ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಅಂದ್ರ ಈಗ ಅದರ ಅರ್ಥ ಕತ್ತಲು. ದೀಪಸ್ತಂಭನ ತೆಗೆದು ಹಾಕ್ಲಿಕ್ಕೆ ಕತ್ತಲು ಬೀಳದೆ, ಲೈಟ್ ಆಫ್. ನಾ ದಿಲ್ಲಗಿ ಹೇಳ್ತಿಲ್ಲ, ಹಕೀಕತ್ ನೆನಪಿರ್ಲಿ ಮಗ. ನೀವು ಮೊದಲು ಯಾವ ಸ್ಥಾನದಾಗಿದ್ದೀರ ಆ ಸ್ಥಾನದಾಗ ನಿಂತಿರಿ ಅಂತ ಹೇಳ್ತಿದ್ದೆ ನಾನು. ನೀವು ಮೊದಲು ಏನ್ ಮಾಡಕ್ ತವಕ ಪಡ್ತಿದ್ರೆ ಅದು ಮಾಡ್ಲಕ್ ರೆಡಿಯಾಗು. ಅದು ನಿನ್ನ ಲಾಭಕ್ಕಾಗಿ, ನಿನ್ನ ಸಮೃದ್ಧಿಗಾಗಿ, ನಿನ್ನ ದೀಪ ಸದಾ ಕಾಲ ಉರಿಯುವುದಕ್ಕಾಗಿ. ಮುಂದೆ ಆದರೆ ನಿನ್ನಲ್ಲಿ ಒಳ್ಳೆಯದು ಒಂದುಂಟು. ಏನು? ನಿನ್ನಲ್ಲಿ ಒಳ್ಳೆಯದು ಒಂದುಂಟು. ಇದು ಮಾಡತ್ತೀರಿ. ನಿನ್ನಲ್ಲಿ ಒಳ್ಳೆಯದು ಒಂದುಂಟು. ಅದು ಯಾವುದು?
ಅದೇನೆಂದರೆ ಅದೇನೆಂದರೆ ನಾನು ದ್ವೇಷಿಸುವ ನಿಕೋಲಾಯಿತರ ಕೃತ್ಯಗಳನ್ನು ನಿಕೋಲಾಯಿತರ ಕೃತ್ಯಗಳನ್ನು ನೀನೂ ಸಹ ದ್ವೇಷಿಸುತ್ತಿ. ದೇವರಾತ್ಮನು ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷವನ್ನು ತಿನ್ನುವುದಕ್ಕೆ ಕೊಡುವೆನು. ಗೊತ್ತಿರ್ಲಿ 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 ಗೊತ್ತಿರ್ಲಿ, ನಾನು ಪದೇ ಪದೇ ಹೇಳಕ್ಕೆ ಇಷ್ಟಪಡ್ತೇನೆ. ಗೊತ್ತಿರ್ಲಿ, ಸಭೆ ಎಲ್ಲಿರಬೇಕು, ಸಭೆ ಎಲ್ಲಿ ಅಭಿವೃದ್ಧಿ ಆಗಬೇಕು, ಸಭೆ ಯಾವ ಜೊತೆ ಕ್ರಿಸ್ತನೊಟ್ಟಿಗೆ ಬಾಳ್ಬೇಕು, ಸಭೆ ಯಾವ ಸ್ಥಾನದಲ್ಲಿ ದೇವರ ಮಹಿಮೆ ಅನುಭವಿಸಬೇಕು, ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ. ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತಾ ಇದೆ. ಏನಂದ್ರೆ ಎಫೆಸದವರಿಗೆ ಬರೆದ ಪತ್ರ ಮೊದಲನೇ ಅಧ್ಯಾಯ ಎಫೆಸ 1 ಮೊದಲನೇ ಅಧ್ಯಾಯ 3ನೇ ವಚನ ನೋಡಿ, 4ನೇ ವಚನ ನೋಡಿ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಯಾವಾಗ ನಿನಗೆ ಕರೆದಿಂದ ಅದಕ್ಕೆ ಪ್ರೀತಿಯಲ್ಲಿ ನಡೆಸಲಿಕ್ಕೆ ಕರೆದನು. ಪ್ರೀತಿನೇ ಬಿಟ್ಟು ಹೋದಿ ಮತ್ತೆ ನಿನಗೆ ದೇವ್ರು ಕರೀತದೆ ಅದಕ್ಕೆ. ಅವ ಕರೆದಿಂದೇ ನೀನು ಪ್ರೀತಿಸಲೇ ಕರೆದನವ. ಪ್ರೀತಿನೇ ಇಲ್ಲಿ ನಿನ್ನ ಬಲ್ಲಿ ಇತ್ತು. ಪ್ರೀತಿ ಮೊದಲಿತ್ತಿನ ಪ್ರೀತಿಗೆ ಯಾವುದೂ ಇಲ್ಲ, ಎಲ್ಲ ಕಳೆದು ಹೋಗ್ಯದ. ಆಮೇನ್ ಆಮೇನ್ ಆಮೇನ್. ಇವು ಏಳು ಸಭೆಗಳವ. ಒಂದೊಂದು ಸಭೆ ಒಂದೊಂದು ವಾರ ನಾವು ಧ್ಯಾನ ಮಾಡ್ಲಿಕ್ಕೆ ಇರ್ತೇವೆ. ಈ ವಾರ ಪ್ರೀತಿಯ ಸಭೆ, ಮುಂದಿನ ವಾರ ನಂಬಿಕೆ ಸಭೆಯಾಗಿರ್ತದೆ. ನೀವು ಮನೆಗೆ ಹೋಗಿ ಇನ್ನೊಂದು ಸಾರಿ ಓದ್ಕೊಂಡು ಬರ್ರಿ. ಆಮೇನ್ ಆಮೇನ್. ಅದು ಚೆನ್ನಾಗಿ ಓದ್ರಿ, ಆ ಮುಂದಿನ ಭಾಗ ಚೆನ್ನಾಗಿ ಓದ್ರಿ, ನಿಮ್ಗೆ ಗೊತ್ತಾಗ್ತದೆ. ಅದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಅಂತ್ಯ ದಿನಗಳಲ್ಲಿ ನಾವು ಕಳೆದು ಹೋದ ಜೀವಿತ ನೆನಪು ಮಾಡದೆ ನಾವು ಯಾವ ಜಾಗದಿಂದ ಎದ್ದು ಹೊಂಟಿದ್ದೇವಲ್ಲ ಆ ಜಾಗದಾಗ ಸ್ಥಿರವಾಗಿ ನಾವು ನಿಲ್ಲೋಣ. ನಾವು ದೇವರೊಟ್ಟಿಗೆ ಮೊದಲು ಪ್ರೀತಿ ಮಾಡಿದ್ಕ ಈಗಿನ್ಕ ನಿಮ್ಗೆ ಗೊತ್ತು ಎಷ್ಟು ಅಂತರ ಇದೆ ಅಂತ. ಮೊದಲು ನಿಮ್ಮ ನಂಬಿಕೆಗ ಈಗಿರುವ ನಂಬಿಕೆಗೆ ಗೊತ್ತು ನೀವು ಎಷ್ಟು ನಂಬಿಕೆದಾಗ ಇದ್ದೀರಿ ಅಂತ. ಮೊದಲು ಮಾಡುವ ಕ್ರಿಯೆಕ ಈಗ ಮಾಡುವ ಕಾರ್ಯಕ್ಕ ಹೊಸ ಕ್ರೈಸ್ತರಿ ನೋಡ್ರೆ ಅವ್ರ ಹುರುಪೆ ಬೇರೆ ಇರ್ತದೆ. ಅರ್ಧರಾತ್ರಿ ರೆಡಿ ಆದ್ರೆ ಒಂದು 4 ವರ್ಷ ಆಯ್ತಾ ಇಲ್ಲ, ಹಗಲತ್ ಕರ್ಲಕ್ಕೆ ಹೋದ್ರೆ ನಿದ್ದೆ ಹತ್ತದು. ಕಾರಣ ಗೊತ್ತಾಯ್ತಲ್ಲ, ಇಲ್ಲಿ ಸಿಕ್ಕಿಲ್ಲ, ಸಿಗದಿನ ಮುಂದದ. ಕೆಲವರಂತ ಗೊತ್ತಾದ್ರೂ ಸಿಗದಲ್ಲ. ಅದಕ್ಕೆ ವಾಕ್ಯ ಬಹಳ ಸ್ಪಷ್ಟ, ಕಡೆವರೆಗೆ ತಾಳುವವನು. ಕಡೆವರೆಗೆ ಅಂದ್ರ ಕ್ರಿಸ್ತನ ಬರೋಣ ತನಕ ಅದು ನಮ್ಮ ಕೈಯಲ್ಲೇ ಇರಬೇಕು ಪ್ರೀತಿ ಎಂಬುದು. ಹಲ್ಲೇಲೂಯಾ 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 ಹಲ್ಲೇಲೂಯಾ. ಎಷ್ಟು ಮಂದಿಗೆ ಅರ್ಥ ಆಯ್ತದ್ರು ಗೊತ್ತಿಲ್ಲ. ನಾನು ಹೊಸ ಸಭೆಗೆ ಹೋದಾಗ ಅವ್ರು ಪ್ರೀತಿ ಮಾಡೋದು ನೋಡಿದ್ರೆ ಏನು ವಿಚಿತ್ರ ಅನಿಸ್ತದೆ. ನಾವು ಒಂದು ಊರಿಗೆ ಹೋಗಿದ್ದೆವು ಮಹಾರಾಷ್ಟ್ರಕ್ಕೆ. ಇಟ್ಟು ಸಣ್ಣ ಗುಡಿಸಿ ಕರೆ ಅವ್ರು ಪ್ರೀತಿ ಮಾಡೋದು ಒಂಥರ. ಅವ್ರ ಪ್ರೀತಿ ನೋಡಿದಾಗ ಭಾಳ ಆಶ್ಚರ್ಯ ಅನಿಸ್ತು. ಆದ್ರೆ ಆ ಪ್ರೀತಿ ಅಟ್ಟಿಗೆ ನಿಂದ್ರದಲ್ಲ, ಆ ಪ್ರೀತಿ ಕಡೆಯವರೆಗೆ ಹಿಡ್ಕೊಂಡು ಹೋಗ್ತಾ ಇರಬೇಕು. ಆಸಕ್ತಿ ಕಡೆಯವರೆಗೆ, ನಂಬಿಕೆ ಕಡೆವರೆಗೆ, ತಾಳ್ಮೆ ಕಡೆವರೆಗೆ, ಪರಿಶುದ್ಧತೆ ಕಡೆವರೆಗೆ. ಹಲೋ, ದೇವ್ರು ನಿಮ್ಗೆ ಎಲ್ಲಿ ಹುಡುಕ್ಲತ್ತಾನಂತ ಯೋಚನೆ ಮಾಡ್ರಿ. ದೇವ್ರು ನಿಮ್ಗೆ ಎಲ್ಲಿ ನೋಡ್ಲತ್ತಾನಂತ ಯೋಚನೆ ಮಾಡ್ರಿ. ನೀವೇನ್ ಮಾಡ್ಲತ್ತೀರಿ ಅಂತ ನೋಡತ್ತಿಲ್ಲವ. ಅವ ನಿಮ್ಮ ಕೈದಾಗೆ ಏನು ಕೊಟ್ಟಿದ್ದಾನೋ, ಅವ ನಿಮಗೆ ಯಾತಕ್ಕಾಗಿ ನೇಮಿಸಿದ್ದಾನೋ, ಅವ ನಿಮ್ಮದು ಯಾವ ಉದ್ದೇಶಕ್ಕಾಗಿ ನಿಮ್ಮನ್ನು ಬಲಪಡಿಸ್ತಾ ಇದ್ದಾನೋ ಅದನ್ನು ಹುಡುಕ್ತಾ ಇದ್ದಾನೆ ಅವನು. ಆಮೇನ್ ಆಮೇನ್ ಆಮೇನ್. ಎಷ್ಟು ಮಂದಿ ಸಿದ್ಧರಾಗಿದ್ದೀರಾ? ಸಿದ್ಧರಾಗ್ತೀರಾ? ಎಷ್ಟು ಮಂದಿಗೆ ಜಯಮಾಲೆ ಬೇಕು?
ಜಯಮಾಲೆ ಬೇಕು ಅನ್ನೋಂಥವ್ರು ಸ್ವಲ್ಪ ಎದ್ದು ನಿಂತ್ಕೊಳ್ತೀರಾ? ಜಯಮಾಲೆ ಬೇಕು ಅನ್ನುವಂಥವ್ರು, ಜಯಮಾಲೆ ಬೇಕು ಅನ್ನುವಂಥವ್ರು, ಜಯಮಾಲೆ ಬೇಕು ಅನ್ನುವಂಥವ್ರು ನಿಂತ್ಕೊಳ್ತೀರಾ? ಜಯಮಾಲೆ ಬೇಕು ಅನ್ನುವಂಥವ್ರು, ಜಯಮಾಲೆ ಬೇಕು ಅನ್ನುವಂಥವರು. ಗ್ಲೋರಿ, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಒಂದು ಸಾರಿ ನಿಮಗಿರುವ ಪ್ರೀತಿಯ ನೆನಪಿಗೆ ತಂದುಕೊಳ್ರಿ, ನೀವು ಮಾಡುವ ಪ್ರೀತಿಯ ನೆನಪಿಗೆ ತಂದುಕೊಳ್ರಿ. ಒಂದು ವೇಳೆ ತಪ್ಪಿದೆಯಾದರೆ ಈ ಸ್ಥಳದಲ್ಲಿ, ಇದೇ ಸಮಯದಲ್ಲಿ, ಇದೇ ಸ್ಥಳದಲ್ಲಿ ಒಂದು ಸಾರಿ ನಿಮ್ಮ ಹೃದಯವನ್ನು ತೆರೆದು ಹೇಳ್ರಿ, ಕರ್ತನೆ, ನಾನು ಇನ್ನು ಮುಂದೆ ಇವರನ್ನು ಪ್ರೀತಿಸ್ತೇನೆ, ಇನ್ನು ಮುಂದೆ ಇವರನ್ನು ಗೌರವಿಸ್ತೇನೆ, ಇನ್ನು ಮುಂದೆ ನಾನು ಇವ್ರ ಜೊತೆ ಅನ್ಯೋನ್ಯವಾಗಿ ಜೀವಿಸ್ತೇನೆ ಅಂತ ಹೇಳಿ ಇನ್ನೊಂದು ಸಾರಿ ಮಾತು ಕೊಟ್ಟು ದೇವರಿಗೆ ಒಪ್ಪಿಸಿ ಕೊಡಿರಿ. ಪ್ರೈಸ್ ಗಾಡ್, ಹಾಲೆಲೂಯ. ಯಾರಾದರೂ ನಿಮಗೆ ವೈರಿಗಳಾಗಿರ್ಬೋದಾದರೆ, ಯಾರಾದರೂ ನಿಮಗೆ ದ್ವೇಷಿ ಆಗಿರ್ಬೋದಾದರೆ, ಯಾರಿಗಾದ್ರೂ ನೀನು ಹಾಗೆ ಮಾಡಿದೆಯಾದರೆ, ಯಾರಿಗಾದ್ರೂ ನೀನು ತಿರಸ್ಕಾರ, ಕೆಲವರು ಹೇಳ್ಬೋದು, ಇಲ್ಲ ನಾಯೇನಂತ ಪರಿ ಮಾಡಿಲ್ಲ, ತಿರಸ್ಕಾರ ಮಾಡಿಲ್ಲ, ಸ್ವಲ್ಪ ಆ ಸ್ವಲ್ಪನೋ ತೋಲೋ ಗೊತ್ತಿಲ್ಲ. ನೀನು ಮೊದಲಿದ್ದ ಪ್ರೀತಿಯಲ್ಲಿ ನೀನು ಬೆಳೀತಾ ಹೋಗಬೇಕು, ಮೊದಲಿದ್ದ ನಂಬಿಕೆಯಲ್ಲಿ ನೀನು ಬೆಳೀತಾ ಹೋಗಬೇಕು, ಮೊದಲಿದ್ದ ಸ್ಥಾನದಲ್ಲಿ ನೀನು ಬೆಳೀತಾ ಹೋಗಬೇಕು. ನಾನು ಹೇಳಲಿಕ್ಕೆ ಪಡೋದಿಲ್ಲ, ದೇವ್ರ ವಾಕ್ಯ ನಿನ್ನೊಟ್ಟಿಗೆ ಮಾತಾಡ್ತಾ ಇದೆ. ಇದು ಮನುಷ್ಯರ ಆಲೋಚನೆ ಅಲ್ಲ, ಇದು ದೇವರಾತ್ಮನ ಆಲೋಚನೆ ಆಗಿದೆ. ಕ್ರಿಸ್ತನು ಪರಲೋಕದಲ್ಲಿ ಎತ್ತಲ್ಪಟ್ಟಾಗ ಯೋಹಾನನಿಗೆ ಆತನು ಬಹಳ ಸ್ಪಷ್ಟವಾಗಿ ಎಚ್ಚರಿಸ್ತಾ ಇದ್ದಾನೆ, ಯೋಹಾನನೇ, ಇದು ಸಭೆಗಾಗಿ ಬರೆ, ಇದು ಸಭೆಗಾಗಿ ಬರೆ, ಸಭೆ ಜೀವಿತಕ್ಕಾಗಿ ಬರೆ, ಇದರಲ್ಲೂ ಸ್ಥಿರವಾಗಿ ನಿಲ್ಲಲಿ. ನಾನು ಕಡೆವರೆಗೆ ನಾನು ಬರುವ ತನಕ ಇದನ್ನು ಕಾಪಾಡಲಿ. ನಂಬಿಕೆಯಿಂದ ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮ ಕೈಗಳನ್ನು ಆಕಾಶದೆಡೆಗೆ ತೇರಿಕೆ ಮಾಡಿರಿ. ಕರ್ತನೆ, ನಾನು ಪ್ರೀತಿಯಲ್ಲಿ ನೆಲೆಗೊಳ್ಳುತ್ತೇನಪ್ಪ. ನಂಬಿಕೆ ಉಳ್ಳವರು ಕೈಗಳ ತೇರಿಕೆ ಮಾಡಿ, ಕರ್ತನೆ, ನಾನು ಪ್ರೀತಿಯಲ್ಲಿ ನೆಲೆಗೊಳ್ತೇನೆ ಸ್ವಾಮಿ, ನಾನು ಪ್ರೀತಿಯಲ್ಲಿ ನೆಲೆಗೊಳ್ಳುತ್ತೇನೆ. ಸಭೆಯೊಟ್ಟಿಗೆ ನಾನು ಒಂದಾಗಿರ್ತೇನೆ, ದೇವರ ಮಕ್ಕಳೊಟ್ಟಿಗೆ ನಾನು ಒಂದಾಗಿರ್ತೇನೆ, ದೇವರ ರಾಜ್ಯದೊಟ್ಟಿಗೆ ನಾನು ಒಂದಾಗಿರ್ತೇನೆ, ದೇವರ ಕಾರ್ಯಗಳೊಟ್ಟಿಗೆ ನಾನು ಒಂದಾಗಿರ್ತೇನೆ, ದೇವರ ಕೆಲಸಗಳಲ್ಲಿ ನಾನು ಒಂದಾಗಿರ್ತೇನೆ. ಬೇರೆ ಅಲ್ಲಪ್ಪ, ಬೇರೆ ಅಲ್ಲ ಯೇಸುವೆ, ನಾನು ನಿನ್ನಲ್ಲಿ ನೆಲೆಗೊಳ್ತೇನೆ. ಪ್ರೀತಿ ಮಾಡುವಂತ ದೇವರ ಮಕ್ಕಳು ಒಂದ್ಸಾರಿ ಕೈಗಳ ತೆರಿಕೆ ಮಾಡಿ, ಹೃದಯ ತೆರೆದು ಅರಿಕೆ ಮಾಡಿ, ಹೃದಯ ತೆರೆದು, ಕರ್ತನೇ, ಪ್ರಾಣ ಇರುವರೆಗೂ ಮಣ್ಣಲ್ಲಿ ಸೇರುವರೆಗೂ ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಯಾರಾದರೂ ನಂಬಿಗಸ್ತರಾಗಿರ್ಬೋದಾದ್ರೆ, ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಮತ್ತೊಂದು ಆವರ್ತಿ ಕೈಗಳ ಹೇಳಿ, ಕರ್ತನೇ, ನಾನು ನಿನ್ನನ್ನೇ ಪ್ರೀತಿಸುತ್ತೇನಪ್ಪ. ನಿನ್ನ ಪ್ರೀತಿ ನನ್ನಲ್ಲಿ ನೆಲೆಗೊಳ್ಳಲಿ ಕರ್ತನೇ, ನಿನ್ನನ್ನೇ ಪ್ರೀತಿಸುವೆ. ಬಾಯಿ ತೆರೆದರಿಕೆ ಮಾಡಿ, ಕರ್ತನ ನಿಮ್ಮ ಹೃದಯಗಳನ್ನ, ನಿಮ್ಮ ಬಾಯಿಯ ಸ್ವರಗಳನ್ನ ಆತನು ಕೇಳುವ ಶಕ್ತನಾಗಿದ್ದಾನೆ. ಪ್ರೀತಿಸುವೆ
ಕೊಡ್ತೀರೋ? ಮಣ್ಣಲ್ಲಿ ಸೇರುವರೆಗೂ ಪ್ರೀತಿಸುವೆ, ಪ್ರೀತಿಸುವೆ, ಎಲ್ಲರೂ ಪ್ರೀತಿಸುವೆ, ಪ್ರೀತಿಸುವೆ, ನನ್ನ ಪ್ರಾಣ ಇರುವರೆಗೂ ನಾ ಮಣ್ಣಲ್ಲಿ ಸೇರುವರೆಗೂ ನನ್ನ ಪ್ರಾಣ ಇರುವರೆಗೂ ನಾ ಮಣ್ಣಲ್ಲಿ ಸೇರುವರೆಗೂ ನನ್ನ ಪ್ರಾಣ ಇರುವರೆಗೂ ನಾ ಮಣ್ಣಲ್ಲಿ ಸೇರುವರೆಗೂ ನನ್ನ ಪ್ರಾಣ ಇರುವರೆಗೂ ನಾ ಮಣ್ಣಲ್ಲಿ ಸೇರುವರೆಗೂ. ಹಲ್ಲೆಲೂಯಾ, ಸ್ತೋತ್ರಪ್ಪ. ನನ್ನ ಪ್ರಾಣವಿರುವವರೆಗೂ ಕರ್ತನೆ ನಿನ್ನಲ್ಲೇ ಇರುವೆ, ನಿನ್ನನ್ನೇ ಪ್ರೀತಿಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಕೊಂಡಾಡುವೆ ಬಾಪ. ಕರ್ತನೆ ನಿನಗೆ ಸ್ತೋತ್ರ ಅಪ್ಪ. ನೀವೇ ನಮಗೆ ರಕ್ಷಕನಾಗಿದ್ದು ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್, ಹಾಲೆಲೂಯಾ. ಒಂದು ಸಲ ಗಟ್ಟಿಯಾದ ಚಪ್ಪಾಳೆ ತಟ್ಟೋಣ. ಕರ್ತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. ಗಟ್ಟಿಯಾಗಿ, ಇನ್ನು ಸಾಲದು, ಗಟ್ಟಿಯಾಗಿ. ಕರ್ತನು ಒಳ್ಳೆಯವನು, ಕರ್ತನು ಒಳ್ಳೆಯವನು, ಆತನು ನೀತಿವಂತನು, ಆತನ ಪರಿಶುದ್ಧನು, ಆತನು ಎಲ್ಲಾ ಕಾಲಗಳಲ್ಲಿ ನಮ್ಮ ಸಂಗಡ ಇರುವ ದೇವರು. ಹಾಲೆಲೂಯಾ, ಹಾಲೆಲೂಯಾ. ನಾವು ಸಭೆಯಾಗಿ ಕೂತಿಕೊಳ್ಳೋಣ. ಈ ಸಮಯ ಕಾಣಿಕೆ ಭಾಗ ಸಮಯ ಆಗಿರುವಂತದ್ದಾಗಿರ್ತದೆ. ನಮ್ಮ ಕೈಗಳಲ್ಲಿ ನಾವು ವಾರದ ಕಾಣಿಕೆ ನಾವು ಎತ್ತುವವರಾಗಿರ್ತೇವೆ. ದೇವರು ವಾರವೆಲ್ಲ ದುಡಿಯುವ ಹಾಗೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. ಆಶೀರ್ವಾದ ಮಾಡಿದ ಕರ್ತನಿಗೆ ನಾವು ಒಪ್ಪಿಸೋಣ. ಬೀಜವನ್ನು ನಮ್ಮ ಕೈಯಲ್ಲಿ ಹಿಡಿದುಕೊಂಡು ನಾವು ಪ್ರಾರ್ಥಿಸೋಣ. ಸ್ತೋತ್ರ, ಆಮೆನ್, ಹಾಲೆಲೂಯಾ. ಕರ್ತನೇ ನಿನಗೆ ಸ್ತೋತ್ರ, ಸ್ತೋತ್ರ ದೇವರೇ. ದುಡಿಯುವ ಹಾಗೆ ದೇವರೇ ಶಕ್ತಿಯನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವ. ಅಪ್ಪ, ಆರೋಗ್ಯ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವ.